ಹೇಳ ಮಚ್ಚ. ಹಾ ಅದೇ ನಿನ್ನ ಹತ್ರ ಬರ್ತೇನೆ ಮಚ್ಚ. ಇಲ್ಲೇ ಇದೆಯಾ? ಹಾ ಓಕೆ ಬನ್ನಿ ಅವ್ರು ಅಲ್ಲಿ ಒಂದು ನಿಮಿಷ ಬನ್ನಿ ಅವ್ರು ಬರಲಿ. ಕುಮಾರ ಫೋನ್ ಮಾಡ್ದೋದನ ಇಲ್ಲೇ ಇರೋದಮ್ಮ. ಹಾ ಇಲ್ಲೇ ಬರೋಣ ಮತ್ತೆ ಹಾಯ್ ಏನ ಮಗ ಡೀಲ್ ಹೋಗ್ಸಿದ್ನಲ್ಲ, ಅದ್ರ ಬಗ್ಗೆ ಚಿಂತನೆ ಬೇಡ ಮಚ್ಚ. ನೀನ್ ಹೇಳಿದ್ದೆ ನೀನು ಕೈಯ ಕಾಲ ತೆಗೆದು ಅಂತ ಹೇಳಿದ್ದೆ. ನಾವು ಅವ್ನ್ ಪ್ರಾಣ ತಗೊಂಡೀನಿ ಮಗ ಏನಾದ್ರು ಸಮಸ್ಯೆ ಆದ್ರೆ ಅವ್ರು ಎಂತ ಎಂಪೈನ ಬರೋ ಎಮ್ಎಲ್ಎ ಬರೋ ಪೊಲೀಸ್ ಬರೋ ದೊಡ್ಡ ಲಾಯರ್ ಬರಲ್ಲ. ಕೆಪಾಸಿಟಿ ನನ್ನ ಕೈಗೆ ಫೇಸ್ ಮಾಡೋಣ. ನಾ ಫೇಸ್ ಮಾಡ್ತೀನಿ. ಏನು ಭಯ ಪಡೋಣ ಕೂಡ ಮಚ್ಚ. ಏನ ನಿಂದೇನ ಇಷ್ಟ ಇರಲ್ಲ ಮಗ. ಸಾಕು ಇಷ್ಟ ಇದೆಯಲ್ಲ. ಒಂದಿನ ಪಾರ್ಟಿ ಇಡಲಿ ಮಗ. ನಿನ್ಗೆ ಯಾವ್ದ್ರಲ್ಲಿ ಪಾರ್ಟಿ ಬೇಕು, ಯಾವ ಹೋಟ್ಲಲ್ಲಿ ಬೇಕು, ಇಡೀ ಕರ್ನಾಟಕದಲ್ಲಿ ಎಲ್ಲಿ ಬೇಕು ಹೇಳು, ಆ ಪಾರ್ಟಿ ನಂದಿರ್ಲಿ. ನೀನ್ ಇಂಥ ದಿನ ಅಂತ ಹೇಳು ಮಗ, ನಾನು ಮಾಡಿಸ್ತೀನಿ ಪಾರ್ಟಿ. ನನಗೆ ಏನ್ ಬೇಡ ಮಚ್ಚ. ಒಂದೇ ಒಂದ್ ಮರಿ ಹೊಡ್ಸಿಬಿಟ್ಟು ಸಾಕು. ಆಯ್ತು ಬಿಡು, ಮರಿತಾನೆ. ಅಯ್ಯೋ ಬಿಡಲೇ, ಮಾಡ್ಸಲ್ಲ ಬಿಡು. ಅಲ್ಲಿ ಮಗ ಪಾರ್ಟಿ ದಿನ ಫೋನ್ ಮಾಡ್ತೀನಿ, ಮಿಸ್ ಮಾಡಕ್ ಹೋಗ್ವಾ. ಮಿಸ್ ಹೆಂಗ್ ಮಾಡ್ತೀನಿ ಬಿಡ ಮಗ. ಬಡ್ಡಿ ಬಿಡ ಇಲ್ಲೆಲ್ಲ ಡೀಲ್ ಆಗ್ತಾರ ಕಣ ನೀನ. ಆಯ್ತು ಬಿಡ ಮಗ, ಈ ಸರಿ ನೀನ್ ಜನ ಕೆಲಸ ಮಾಡಲ್ಲ ಅನ್ಕೊಂಡಿದ್ದೆ, ನಿನ್ನಿಂದ ಕೆಲಸ ಆಗಿದೆ. ಯಾವ್ದಾದ್ರು ಇದ್ರೆ ನಾನು ಫೋನ್ ಮಾಡ್ತೀನಿ ಮಗ ನಿನ್ಗೆ. ಆಯ್ತು ಬರಲ್ಲ. ಬೈ ನಾನು ಡೀಲ್ ಇದೆ ಬರ್ತೀನಿ ನಾನು. ಥ್ಯಾಂಕ್ ಯು. ಏನ್ ಈ ಕಡೆ ಮತ್ತೆ ಮಗ. ಕೊಡಿ ಆಯ್ತಾ. ನೋಡು ರೆಡಿ ಆಯ್ತು ಮಗ. ಇಲ್ವಾ ಮಗ ಬಟ್ ಮಗ ಒಂದೇ ಇದೆ ತಗೊಂಬ. ಏ ಬಾ ಗುರು, ಕುಂದ್ರ ಬಾ ಗುರು. ಹೆಂಗ್ ಗುರು ಲವ್ ಮ್ಯಾಟ್ರ್ ಎಲ್ಲಿಗೆ ಬಂತು ಗುರ? ಹೌದು ಗುರು, ನಿನ್ ಲವ್ ಸ್ಟೋರಿ ಏನಾಯ್ತು ಗುರು? ದೊಡ್ಡ ಸಮಸ್ಯೆ ಆಗ್ಬಿಡತ್ ಮಗ. ಅದ ಏನಾಯ್ತು ಮಗ?
ನಾ ಲವ್ ಮಾಡ್ತಾರ ಹುಡುಗಿ ಅಣ್ಣಗ್ ಗೊತ್ತಾಗ್ಬಿಡತ್ತೆ. ಹೌದಾ ಹಾ ಗೊತ್ತಾಗ್ಬಿಡತ್ತೆ, ದೊಡ್ಡ ಸಮಸ್ಯೆ ಇಲ್ಲತಿ, ಮನೆ ಕಿವಿ ಮಾಡಿರ್ತಾರ ಹುಡುಗಿನ. ಅದ್ರ ನಾ ಬಾಳ ಹಚ್ಚಿಬಿಟ್ಟಿನ ಮಗ ಹುಡುಗಿನ. ಮತ್ತೆ ಮುಂದೆ ಹೆಂಗ್ ಮಾಡ್ಬೇಕು ಅನ್ಕಂದಿ ಗುರು ನೀವು? ಮುಂದೆ ಎಕ್ಸ್ಪೆಕ್ಟ್ ಹೋಗೋಣ ಅಂತ. ಅಲ್ಲ ಗುರು ಈಗ ಮತ್ತೆ ಇದು ಮಾಡಿದ್ವಿ. ಅದೇ ಯಾಕಂದ್ರ ಅಳಮ್ಮನ ಅರಣ್ಯ ಏನ್ ಮಾಡ್ಯಾನ ನಮ್ ಹುಡುಗಿ ಅಣ್ಣ ರೋಡಿಗಳು ಸುಪಾರಿ ಕೊಟ್ಟು ನನಗೆ ಜಗ್ಗಿ ಬಡಿಸ್ಯಾನ. ಒಬ್ಬೊಬ್ಬರ ರುಂಡೆ ಹೋಗಿ ಮಚ್ಚ ಅದಕ್ಕ ಚೂಪಾಗಿ ಅಣಿಸಿರೋದು ಮಚ್ಚಿದ. ಗುರು ಈ ಕಡೆ ಬಂದ ಅದಕ್ಕ ಗುರು ಅದ್ರ ಸಲುವಾಗ ಬಂದಿದ್ದ ಈ ಕಡೆಗೆ ಐತೆ ನಾಳೆ ಗುರು ನೋಡಮ್ಮ. ಏ ಗುರು ಏನ್ರಿ ಈ ತರ ಎಣಿಸಿದಿರಾ ನೀವು? ಅಲ್ಲಿ ಅದ ನಮ್ ಗುರು ಸಖತ್ತಾಗಿ ಅನ್ಕೊಡ್ತಾನ, ಇಲ್ಲೇ ಬಂದ್ ಅನಿಸ್ತದ ನಾನು ಯಾವನ್ನ. ಸರಿ ಮಗ ಹೋಗ್ತ. ಏ ಆಯ್ತು ಗುರು, ಹಂಗೆ ನಿಮ್ಗೆ ಫೋನ್ ಹಾಕಿ ಬರ್ತೀವಿ ನಾವ. ಸರಿ ತಗೋಮಗ, ಹಂಗೇನಿತ್ತಾರ ಫೋನ್ ಹಾಕ್ತಾನ. ಥ್ಯಾಂಕ್ಸ್ ಮಗ, ಹೋಗಿ ಬರ್ತನ. ಬಾ ಮಗ ಹೋಗೋಣ. ಮತ್ತೆ ಪ್ರೂಫ್ ಮಾಡ್ಸಿದ್ಯಾ? ಆಕಸ್ಮಿಕ ಅಡ್ಡ ಬಂದ್ಮೇಲೆ ನಮ್ಗೆ ಹಂಗೇನಿಲ್ಲ ಮಗ, ಹಂಗೇನ್ ಇದಾಗಲ್ಲ. ನನ್ ಮಕ್ಕಳನ್ನ ಎತ್ತಲ ಮತ್ತೆ ನಾನು ಬರ್ತೀನಿ ಕರ್ಕೊಂಡು. ಆತ್ ಬಾ ಮಗ, ನನಗೆ ಅದೇ ಬೇಕಾ, ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಸಾಕಾಗೈತೆ ನನಗೆ. ಅವ್ರು ಯಾರ ಅಡ್ಡ ಬರ್ತಾರ ನೋಡ್ತೀನಿ ಬಾ. ನಿಮ್ ಲವ್ ಯಾವಾಗ್ಲೂ ನಾವು ಸಪೋರ್ಟ್ ಆಗಿರ್ತೀನಿ ಬಾ. ಥ್ಯಾಂಕ್ಸ್ ಮಗ. टाइगर का हुक्म। ಯಾವ ನೀನು? ಹಲೋ ಹಲೋ, ಎಲ್ಲಿ ಮಗ? ಮತ್ ಪಾರ್ಟಿ ಮಾಡಕ್ ಹೋಗಂತ ಹೇಳಿದ್ನಲ್ಲ ಮಗ. ನಮ್ಗೆ ಸ್ವಲ್ಪ ಕೆಲಸ ಇದೆ, ಹಾ ಅಮೌಂಟ್ ಹಾಕ್ತೀನಿ, ನೀವು ಮುಗಿಸೋದು. ಯಾಕೆ ನೀ ಬರೋದಾಗಲ್ವಾ? ಇಲ್ಲ ಇಲ್ಲ, ಸ್ವಲ್ಪ ಎಮರ್ಜೆನ್ಸಿ ಕೆಲಸ ಐತೆ, ಹಾ ಮುಗಿಸ್ಬಿಟ್ಟು ನಿನಗೆ ಸತ್ತೀನಿ. ಹಾ ನಿನ್ ಸದ್ಯಕ್ಕೆ ಅಮೌಂಟ್ ಹಾಕ್ತೀನಿ, ಹಾ ನೀವು ಪಾರ್ಟಿ ಮುಗಿಸ್ತೀನಿ. ಓಕೆ ಸರಿ ಮಗ. ಹಲೋ ಹಲೋ, ಹಾ ಹೇಳು ಮಗ. ಎಷ್ಟಾಗಿ ಮಗ? ನೋಡ್ ಮಗ ಎಷ್ಟಾಗ್ತೀಯಾ? 20,000 ಹಾಕಿಸ್ತೀನಿ. ಹಾ ರೈಟ್. ಬಂದ್ರೆ ಫೋನ್. ಹಾ ಓಕೆ ಸರಿ ಮಗ. ಹಲೋ ಹಲೋ, ಹಲೋ ಹಾ ದುಡ್ಡು ಹಾಕಿದ್ದೀನಿ, ಬಂತಾ? ಇಲ್ಲ ಬಂದಿಲ್ಲ. ಹಾ ರೈಟ್ ಬಂದಿದೆ ಮಗ. ಹಾ ಓಕೆ. ಹಾ ಓಕೆ. ಏ ಟೋನಿಯಾ, ಹುಡುಗಿ ಫೋನ್ ಮಾಡ. ಕುಮಾರ ದುಡ್ಡು ಹಾಕಿದ್ದೇನಲ್ಲ, ಹೊರಗಡೆ ಪಾರ್ಟಿ ಮಾಡ್ಕೊಂಬ್ರ, ಹುಡುಗಿ ಫೋನ್ ಹಚ್ಚ. ಸರಿ ಓಕೆ. ಬರಟ ಹೋಗೋಣ. ಹಲೋ ಬರ ಮಚ್ಚ, ಎಲ್ಲಿದ್ದೀರಾ?
ಏನಕ್ಕ ನಾನು ಈ ತರ ಬರ್ತಾನೆ ಹೊರಡ್ಯಾ ಏನಾಯ್ತು ಏಯ್ ಜಾಗ ಏನಾಯ್ತು ಏನಾಯ್ತು ಮೊನ್ನೆ ನಾನು ಹೇಳ್ತೀನಿ ಕೇಳೋನು ಮೊನ್ನೆ ಒಬ್ಬರಿಗೆ ಹೊಡೆದಿದ್ರಿ ಅಂತಲ್ಲ ಅವನೆಲ್ಲ ಹೇಳ್ತಂತ ಅವನು ಇನ್ನ ಬದುಕಿದಾನ ಅವನು ಯಾರು ಅವ್ನು ಯಾರೋ ಹೊಡೆದಿದ್ರಿ ಅಂತಲ್ಲ ಮೊನ್ನೆ ಕೂಡ ಬರ್ತಾನೆ ನಿಮ್ಗೆ ಬಣ್ಣಬ್ಬದಲ್ಲಿ ಅವ್ನು ಇನ್ನ ಬದುಕಿದಾನೆ ಬದುಕಕ್ಕ ಸಾಧ್ಯ ಇಲ್ಲ ಕಣ ಅವನ ಕೈ ಯಾರದ ಪಲಿನವನ ಇಲ್ಲ ಅಣ್ಣ ನೀ 3 ದಿವಸ ಬಾಂಬೆಗೆ ಹೋಗಿದ್ದಲ್ಲ ನಾನ್ ನೋಡಿ ಕಣ್ಣಾರೆ ಅವ್ನು ಅಡ್ಡಾಡಿದ್ದು ಅಣ್ಣ ನೀನ್ ಹೇಳ್ತಿರೋದೆಲ್ಲ ಸುಳ್ಳಣ ನೀನ್ ಹೇಳ್ತಿರೋದೆಲ್ಲ ಅದೇನಿಲ್ಲ ಕಣ ಹೇಳಣ್ಣ ರಾಮೇಶ್ ಅಣ್ಣ ನಿಜವಾಗ್ಲೂ ಬದುಕಿದಾನ ಅವನು ಸುಮ್ಮನೆ ನೀನ್ ಹೇಳ ನಿಜವಾಗ್ಲೂ ಬದುಕಿದಾನ ನಿಜವಾಗ್ಲೂ ಬದುಕಿದಾನ ನಿಜವಾಗ್ಲೂ ನಮ್ ತಾಚ ತಗೋಣ ಹೆಂಗ ಬದುಕಿದ್ದ ಅವನ ಗೊತ್ತಾಗ್ತಿಲ್ಲ ನೀನ್ ಇಷ್ಟೊಂದು ಕೇಸ್ ಮಾಡಿದ್ರಿ ಇವತ್ತು ಒಬ್ರು ಬದುಕಿಲ್ಲ ಅವ್ನು ಬದುಕಿರೋ ಸಾಧ್ಯನೇ ಇಲ್ಲ ಅನ್ಕೊಂಡ್ರೆ ಅವ್ನ್ ಸಾಯವರೆಗೂ ನನಗೆ ನಿತ್ಯ ನೀರು ಏನು ಸೇರಕಲ್ಲ ಇದ ಇವತ್ತು ನೋಡ ಅವನ ಮಳೆ ಹುಡುಗಿ ಫೋನ್ ಹಚ್ಚವನಿಗೆ ಫೋನ್ ಮಾಡೋಣ ಹಳೆ ಹುಡುಗಿ ಎಷ್ಟೊತ್ತರ ಅಲ್ಲಿ ಇವತ್ತು ಎತ್ತಲೇಬೇಕಣ ಅವ್ನು ಎಷ್ಟವರೆಗೂ ಊಟ ಎಲ್ಲ ನಿದ್ದಲ್ಲ ಇವತ್ತು ನಮ್ಮಿಬ್ರಿಗೂ ಬಾ ಹತ್ತ ಫೋನ್ ಅವನಿಗೆ ಫೋನ್ ಕೂತೋಣ ಹಚ್ತೀನಿ ಬಾಣ ಅಣ್ಣ ಫೋನ್ ತೆಗಿತಾ ಇಲ್ಲ ಅವನು ಹಚ್ಚ ಫೋನ್ ಅವನಿಗೆ ಹಚ್ಚ ಫೋನ್ ಅವನಿಗೆ ಹಲೋ ಅಣ್ಣ ಏನ್ ಕೆಲ್ಸ ಐತಣ್ಣ ಸ್ವಲ್ಪ ಕೆಲ್ಸ ಆಗ್ಬೇಕಾಯ್ತು ಅಣ್ಣ ಫೋನ್ ತರಲ್ಲ ಅಲ್ಲ ಮಚ್ಚ ಮೊನ್ನೆ ಒಬ್ಬನ ಎತ್ತಿದ್ನ ಅವನ ಮೊನ್ನೆ ಎತ್ತಿನಪ್ಪ ಅಂದ್ರ ಅವ್ನು ಒಳ್ಳೆ ರಿಟರ್ನ್ ಆಗಿ ಬದುಕಿದಾನ ಅವನು ನಾ ಇದ್ದವರ ಒಂದು ಇಷ್ಟು ಕೇಸ್ ಮಾಡಿನೇ ಒಬ್ಬನು ಬದುಕಿಲ್ಲ ಆದ್ರೆ ಇವ್ನು ಹೆಂಗ್ ಬದುಕಿನ ನನಗೆ ಗೊತ್ತಿಲ್ಲ ನಿನಗೆ 5 ನಿಮಿಷದಾಗ ನನಗೆ ಅಲ್ಲಿ ನನ್ನ ಹತ್ರ ಇರ್ಬೇಕಲ್ಲಿ ಬಾ 5 ನಿಮಿಷ ಬೇಗ ಬರ್ಬೇಕಲ್ಲಿ ಹುಡುಗನ ಕೆಮ್ಮ ಜಲ್ಲಿ ಬಾ ಓಕೆ ಸರ ಮಚ್ಚ ಯಾರು ಕೇಸ್ ಮಾಡಿದ್ದು ಯಾರು ಮಚ್ಚ ಏನಿಲ್ಲ ಮಚ್ಚ ಮೊನ್ನೆ ಹುಡುಗ ಒಬ್ಬನ ಎತ್ತಿದ್ದೆ ನಾನು ಎತ್ತಿದ್ದೆ ಅವನು ಬದುಕಿನ ಅವ್ನು ಹೆಂಗ್ ಬದುಕಿನ ಗೊತ್ತಿಲ್ಲ ಇದುವರೆಗೆ ಎಷ್ಟೋ ಕೇಸ್ ಮಾಡಿ ನಾನು ಆದ್ರೆ ಒಬ್ಬನು ಬದುಕಿಲ್ಲ ಅವ್ನು ಹೆಂಗ್ ಬದುಕಿನ ಗೊತ್ತಿಲ್ಲ ಅವ್ನು ಎಷ್ಟೊತ್ತಿದ್ರ ಅವ್ನ ತಲೆ ನನ್ನ ಕಾಲ್ ತಳಗಿರ್ಬೇಕು ನನಗೆ ಊಟ ನಿದ್ದೆ ಏನು ಸೇರಕಲ್ಲ ನನಗೆ ಏನ್ ಮಜ್ಜಲಿ ಗಾಡಿ ಆಯ್ತು ಮೊದಲು ಆಯ್ತು ಬಾಂಬೆ ಇವತ್ತು ಎಷ್ಟಿದ್ರೆ ರಾತ್ರಿ ಎತ್ತೆ ಬಿಡ ಮಾಮಜ್ಜ ಇವತ್ತು ಆಗಿದ್ದಲ್ಲ ಹೆಚ್ಚು ಮಚ್ಚ ಗಾಡಿಯ ಬರೋಲ್ಲ ಅಣ್ಣ ಅವಸರ ಬೇಡ ಟೈಮ್ ನೋಡಿ ಅಣ್ಣ ಬೇಡ ಅಣ್ಣ ನನ್ನ ಮಾತು ಕೇಳು ನನಗೆ ನಿದ್ದೆ ಬರ್ತಾ ಇಲ್ಲ ಕಟ್ಟ ಅವ್ನು ಹೆಂಗ ಬದುಕಿದ್ನವನ ಬೇಡ ಅಣ್ಣ ನಿಜವಲ್ಲ ನನ್ನ ಮಾತು ಕೇಳು ಅವಸರ ಬೆಳೆದ್ ಬೇಡ ಟೈಮ್ ಇಟ್ಟು ನೋಡಿ ಹೊಡಿಯೋಣ ಬಹಳ ಸೀರಿಯಸ್ ಐತೆ ಎತ್ತ ಗಾಡಿಯ ತೆಗಿಯೋ ಗಾಡಿ ತೆಗಿರೋ ಸ್ವಲ್ಪ ನಿಂತೇಳ್ರಿ ಈಗ ಕರೆಕ್ಟ್ ಕೇಳಿಸ್ತತ್ತೀವಿ ಸ್ವಲ್ಪ ನಿಂತೇಳ್ರಿ ಕರೆದು ಕೂಡ ಕೇಳಿಸತ್ತಾನ ಲೆಕ್ಕಿಲ್ಲಾರಂಗೆ ಓದ್ತೆ ಕರೆದಂಗಲ್ಲ ಏನ್ ಹೇಳ್ರಿ ಬೇಗ ಯಾರ ನೋಡ್ರಿ ತೊಂದ್ರೆ ಆಗುತ್ತೆ ನೀನ್ ಅಷ್ಟಕ್ಕನ ಕರೆಯಕ್ ಕುಂತೀನಿ ಲೆಕ್ಕಿಲ್ಲ ನಾ ಕರೆಯೋದು ಹಂಗ ಓದ್ತೆ ಕೈ ಹಿಡ್ದು ಹೇಳ್ದಂಗಲ್ಲ ನೀ ನಾನು ಲವ್ ಮಾಡಕ್ಕುಂತಿಲ್ಲ ಅಷ್ಟ ಹೇಳ ನಾನು ಮನೆಯವ್ರಿಗೆ ಇಷ್ಟ ಇಲ್ಲ ನನಗೂ ಇಷ್ಟ ಇಲ್ಲ ಬ್ರೇಕ್ ಬರೀ ನಾನು ಬಿಟ್ಟು ಹೋಗ್ಬೇಡ್ರಿ ನೀನು ಭಾಳ ಚಂಪಿನಿ ನೀನು ಇಲ್ಲಾಂದ್ರೆ ನಾನು ಬದುಕಲ್ಲ ಬಿಟ್ಟಾಕಿ ಬಿಡ ಅಂತ ಹೇಳ್ತೀನಿ ನಾಚೇನ ಬರ್ದತ್ತಿಲ್ಲ ನಿನಗೆ ಇಷ್ಟೊಂದು ದಿವಸ ನಾ ಮಾಡಿದ ಪೀತಲ್ಲ ಹಂಗಾರ ಸುಳ್ಳ ಹೋಗಿ ನೀನು ಬಿಟ್ಟಾಕಿ ಬಿಡ ಅಂದಲ್ಲ ಬಿಟ್ಟಾಕ್ನ ನಾ ಸತ್ತು ನಿನ್ಗೆ ಏನು ಪ್ರಾಬ್ಲಮ್ ಇಲ್ಲ ಅಂದ್ರೆ ಹೋಗ ನಾವು ಕಣ್ಣಿಗೆ ಇನ್ನೊಂದ್ಸಲ ಕಾಣಕ್ ಹೋಗ್ಬೇಡ ನೀನು ಅಮ್ಮ ಇವಾಗ ದೇವಸ್ಥಾನ ಹತ್ರ ಹೋಗಿದ್ದ ಹೌದಾ
ಯಾಕ ಸುತ್ತಾ ಇದೀಯ? ಏನಿಲ್ಲ ಬಿಡಮ್ಮ. ಯಾವತ್ತು ಈ ತರ ಎಲ್ಲ ಬೇಜಾರಾಗಿಲ್ಲ, ಇವತ್ತೇ ಬೇಜಾರಾಗಿದ್ದೀಯ. ನೋಡಿದಾಗ ನಾನು ಬಾಳ ಟೆನ್ಷನ್ ಆಗಿದ್ದೀನಿ, ತಲೆ ಕೆಡ್ಸಕ್ ಹೋಗ್ಬೇಡ, ಇಲ್ಲೇ ಎದ್ದಡಿ ಬಂದು ಎದ್ದಡ. ನೀವ್ ಗುಣಕಿಟ್ಟಮ್ಮ ಅಂತ ಹೇಳಿದ್ನಲ್ಲ, ಡೈಲಿ ಇಟ್ಕೊಂಬರ್ತಾನ. ಆತರ ಎಲ್ಲ ಅನ್ನದ ಮೇಲೆ ತಪ್ಪು ಹೋಗ್ತಾ ಇದೀಯ. ಅದೇ ಅನ್ನದಕ್ಕೋಸ್ಕರ ಅಲ್ವಾ ನೀನ್ ಹಗಲಿ ರಾತ್ರಿ ದುಡ್ತಾ ಇರೋದು. ನೋಡಿ ನಾಗವೇಣಿ, ನಾ ಬಾಳ ಟೆನ್ಷನ್ ಆಗಿದೆ, ಪದೇ ಪದೇ ಬಂದು ನಾ ತೊಂದರೆ ಕೊಡಕ್ ಹೋಗ್ಬೇಡ, ಇದಾಗ ಸರಿ ಮಾಡು. ಏನು ಮಾಡಿ ಎದ್ ಕಳಕ್ ಕುಂತಲ್ಲ, ಎದಕ್ಕಮ್ಮ ನಾಗವಣಿ ಎದಕ್ ಕಳತ್ತೀವಿ, ಎದಕ್ಕಮ್ಮ ಏನಾಗ್ತಿ? ಇಲ್ಲ ಅಮ್ಮ, ಅಣ್ಣ ಅದನ್ನಲ್ಲ ಊಟಕ್ಕೆ ಇಟ್ಕೊಂಬಂದ್ರೆ ಸ್ವಲ್ಪ ಬೇಜಾರಲ್ಲಿದ್ದ, ಊಟಕ್ಕೆ ಇಟ್ಕೊಂಬಂದ್ರೆ ಅದು ತಟ್ಟೆನೆ ಒಸ್ತೇನ. ಇಲ್ಲ ಅಮ್ಮ, ಅಣ್ಣ ಸಿಟ್ ಮಾಡಿ ನೀವು ಒಂದೇಟ್ ಹೊಡೆದೋದ. ಒಳಗಡೆ ಇದೇನ ಮಾಡಿ. ಎದಕ್ಕಲ್ಲ ಪಶ್ರಮ ತಂಗಿ ಸಿಟ್ ಮಾಡಿ ಒಂದೇಟ್ ಹೊಡೆದು ಉಣ್ಣಾಕಂಗಳ ವಸ್ತಂತೆ ಎದಕ್ಕ? ನೋಡಮ್ಮ, ನಾನು ಬಾಳ ಟೆನ್ಷನ್ ಆಗಿದೆ, ನೀ ಈಟಡಿಗೆ ಪದೇ ಪದೇ ನಾನು ತಲೆ ತಿನ್ನಕ್ ಹೋಗ್ಬೇಡ, ಇಲ್ಲಿಂದ ನಡಿ ಮೊದ್ಲ. ಟೆನ್ಷನ್ ಏನಪ್ಪ ನಿಂದು? ತಾಯಿ ಮಗಳದು ಬಾಳ ತಲೆ ತಿನ್ನಕ್ ಕುಂತ ಅವಲಿಸ ಬಂದು ಮೊದ್ಲೇ ಇಲ್ಲಿಂದ ನಡಿ, ನನಗೆ ಬಾಳ ತಲೆ ಕೆಡ್ಸಕ್ ಹೋಗ್ಬೇಡ, ನಡಿ ಮೊದ್ಲ. ಬಾಳ ಆಗ್ಬಿಟ್ಟ ತಗದಿಂದ ಒಂದ್ ನಡಿ. ಜೀವ ನೀನು ತಾನೆ ಕಣ್ಣಲ್ಲೇ ಕಣ್ಣಾರೆ, ಹೀಗೇಕೆ ನೀನು ಮೌನದೆ ಓ. ಇಲ್ಲ ಹೊರಗಡೆ ಬಂದಿ ಮಗ, ಇಲ್ಲ ಇಲ್ಲ ಸ್ವಲ್ಪ ಹೊರಗಡೆ ಬಂದಿದ್ದೆ, ಕೆಲಸ ಇತ್ತ, ಫೋನ್ ಸೈಲೆಂಟ್ ಆಗಿತ್ತು ಅದ್ರಾಗ. ಹೌದಾ, ಇಲ್ಲ ತಗಮಗ, ಇಲ್ಲ ಹೊರಗಡೆ ಇದೀನಿ, ಒಂದ್ 10 ನಿಮಿಷ ಬರ್ತನ. ಬಾ ಮಗ, ಇಲ್ಲಿ ಇದ್ರ ಫೋನ್ ತಗ ಬಾ, ಇಲ್ಲ ಅದೇನು ಎಲ್ಲೇ? ಹಾ ಬಾ ಮಾ. ನಮ್ ದೋಸ್ತ ಬಂದ. ಏನ್ ಮಗ ಫೋನ್ ಮಾಡಿದ್ದೆ? ಏನ್ ಕಾಣಿಸಲ್ಲಪ್ಪ ಅಂತ ಫೋನ್ ಮಾಡಿದ್ನಪ್ಪ. ಇಲ್ಲ ಸ್ವಲ್ಪ ಕೆಲಸ ಜಾಸ್ತಿ ಆಯ್ತು ಮಗ, ಹಂಗಾಗಿ ಸ್ವಲ್ಪ ಕಂಡಿಲ್ಲ. ಅಂದ್ರೆ ಫ್ರೆಂಡ್ಸಿಗಿಂತ ಕೆಲಸನೇ ಜಾಸ್ತಿ ಆಗ್ಬಿಟ್ಟೆ ನಿಮಗೆ? ಹಂಗೇನಿಲ್ಲ ಮಗ, ಸ್ವಲ್ಪ ಬೇರೆ ಟೆನ್ಷನ್ ಆಗಿದ್ದ ಬಾಳ, ಹಂಗಾಗಿ. ಸಿಗರೇಟ್ ಹೊಡೆದಿದ್ದೆ? ಇಲ್ಲ ಮಗ, ಅಂತವಲ್ ಮಾಡ್ತ ನನ್ ಮಗ, ನೀಗ್ ಗೊತ್ತಿಲ್ಲ. ಅಲ್ಲ ನೋಡಿದೆ, ಅಲ್ಲಿಂದ ನೋಡಿದೆ ಕಾಣಿಸ್ತಮ್ಮ ಸಿಗರೇಟ್ ಹೊಡೆದಿದ್ದೆ. ಇಲ್ಲ ಮಗ, ಅದು ನಿಂದೆ ಮೋಸ್ಟ್ಲಿ ನಿಂದೆ ಕಾಣಕ್ ಕಾಣ್ತದೆ ನೋಡ. ಇಲ್ಲ ಮಗ, ಸ್ವಲ್ಪ ಟೆನ್ಷನ್ ಆಗಿದ್ದ, ಹಂಗಾಗಿ ಸ್ವಲ್ಪ ಹೊಡೆದು ಬಿಟ್ಟ. ಏನ್ ಎಲ್ಲ ಕೆಟ್ಟ ಹೋಗ್ಬಿಡತ್ ನನಗಂತ. ಏನು ಟೆನ್ಷನ್ ಇಲ್ಲ, ನಾವ್ ಮಾತಾಡ್ಕೋಬೇಕು. ಅದ್ಬಿಟ್ಟು ನಾನು ಸಿಗರೇಟ್ ಹೊಡೆದೆ ಈ ತರ ಕೆಟ್ಟು ಮಾಡಿದ್ರೆ ಹೆಂಗ? ಇಲ್ಲ ಮಗ, ಅದು ಹುಡುಗಿ ಸಮಸ್ಯೆ ಸ್ವಲ್ಪ. ಏನಲ್ಲ ಫ್ರೆಂಡ್ಸ್ ಸಂಬಂಧ ಯಾಕೆ ಹೇಳ? ಅಲ್ಲ ಕರೆಸ್ಟ್ ಬಿಡ, ಮತ್ತೆ ಟೆನ್ಷನ್ ಆದಾಗ ಯಾರು ಕೂಡ ಸರಿ ಮಾತಾಡಂಗಾಗತ್ತೇನಿಲ್ಲ, ಬೇರೆ ಸಲುವಾಗ. ಈ ತರ ಮಾಡ್ಬಾರ್ದು ನೋಡಿ, ಈ ತರ ಮಾಡಿದ್ರೆ ಮನ್ಸ ನೋವಾಗತ್ತ ನೋಡಿ. ಇಲ್ಲ ತಗಮ್ಮ ಮಗ, ಇನ್ನೊಂದ್ಸಲ ನೆಸ್ಟ್ ಮಾಡಲ್ಲ.
ಹುಡುಗಿ ಸಮಸ್ಯೆ ಅಂದಲ್ಲ ಏನಾತ? ಇಲ್ಲ ಮಗ, ಹುಡುಗಿನ ಜಗ್ಗಿ ಮನ್ಸರ್ ಹಚ್ಚನ್ ಲವ್ ಮಾಡಕ್ ಕುಂತಿದ್ದೆ. ಹಿಂಗ ನಮ್ ಹುಡುಗಿ ಅಣ್ಣ ಗೊತ್ತಾಗ್ಬಿಡತ್ತೆ. ಜಗ್ಗಿ ಆ ಹುಡುಗಿಗೆ ಬೈದು ಮನೆ ಬಿಗಿ ಮಾಡ್ಬಿಟ್ಟಾರ ಆ ಹುಡುಗಿ ಜಗ್ಗಿ. ಮತ್ತೆ ಆ ಹುಡುಗಿ ನಿಂತಾರಿಲ್ಲ ಏನು? ಇಲ್ಲ ನನ್ ತರ ಐತಿ, ಇಲ್ಲ ಅಂತಂದಿಲ್ಲ. ಆ ಹುಡುಗಿ ಹತ್ರ ಮಾತಾಡಕ್ ಹೋದ್ರೆ ಏನಂತ ಹೇಳ್ತಾಳ, ನಮ್ ತಂದೆ ತಾಯಿ ನಮ್ಮ ಅಣ್ಣ ಹೆಂಗ್ ಹೇಳ್ತಾರ ಹಂಗ್ ಕೇಳ್ತಾನ ಅಂತ ಹೇಳ್ತಾಳ. ನಾ ಕೂಡ ಜಗ್ಗಿ ಹಚ್ಚಂಬಿಡಿ ನಾ ಹುಡುಗಿನ ಅದ್ರಾಗ. ಹೌದಾ? ಈಗ ನೀನ್ ಹಚ್ಚಿರೋದು ನನಗೆ ಗೊತ್ತು, ನಿನಗೆ ಗೊತ್ತು, ಏರಾಗ ಅರ್ಧ ಜನಕ್ಕೆ ಗೊತ್ತ. ಅದ್ಬಿಟ್ಟು ನೀನು ಟೆನ್ಷನ್ಗೆ ಹಂಗಂದ ಹಿಂಗಂದ ಅಂತ ಹೇಳ್ಬಿಟ್ಟು ನಿನ್ನ ಸಿಗೋದ್ರೊಳಗ ನಿನ್ ಮನ್ಸಿಗೆ ನೀವು ನೋವು ಮಾಡ್ಕೊಂಡ್ರ ಮುಂದೆ ನಿನ್ಗೆ ಪ್ರಾಬ್ಲಮ್ ಅಲ್ಲವ. ಅವ್ ಏನಿದ್ರೆ ಕುಂತು ಮಾತಾಡ್ಕೋಬೇಕು. ಏನಿದ್ರೆ ಕರಸ್ ಮಗ, ಕೆಲಸ ಮಾಡಕ್ ಹೋದ್ರೆ ಕೆಲಸ ಮಾಡಂಗಾಗತ್ತ, ಊಟ ಮಾಡಂಗಾಗತ್ತ. ಮನ್ಯಾಗ ಅದ್ರ ಸಲುವಾಗಿ ಜಗಳ ತಕೊಂಬಂದಿ ನೀವು ಟೆನ್ಷನ್ ಆಗ. ಆ ಹುಡಿನ ಜಗ್ಗಿ ಹಚ್ಚಿಬಿಡಿ. ನಾ ಹುಡಿ ನಮ್ ಮನ್ಯಾಗ ಹೆಂಗ್ ಹೇಳ್ತಾನ ಹಂಗ್ ಕೇಳ್ತಾನ ಅನ್ನಕ್ ಕುಂತಾಳ. ನಾಳೆ ತಲೆ ಕೆಟ್ಟ ಮೆಂಟಲ್ ಆದಂಗ ಆಗ್ಬಿಟ್ಟಿನಿ ಇವಾಗ. ಮತ್ತೆ ನಿಮ್ಮಪ್ಪ ನಿಮ್ಮಮ್ಮ ಕಳಿಸ್ಬೇಕು. ಕಳ್ಸಕ್ ಹೋರ ಕೊಡ ಮೂಮೆಂಟ್ ಕಾಣತ್ ಮಗ ಅವ್ರ. ನನ್ನ ಹೆಸರು ಎತ್ತಿ ಬಿಟ್ರ ಮನೆಗ ಅಷ್ಟೇ ಸಿಟ್ಟು ಬರತ್ತಲ್ಲ. ಹೌದಾ? ಮತ್ತೆ ನಿನಗೆ ವೇಜ್ ಆಗ್ಯಾವ ಹೆಂಗಾರ, ಅವಳಿಗೆ ವೇಜ್ ಆಗ್ಯಾವ. ಮತ್ತೆ ಎಲ್ಲೇನ ಹೊರಗಡೆ ನೋಡ್ಕೊಂಡು ಇದ್ ಮಾಡಿ ಬಿಡ್ತಿದ್ದಲ್ಲ ಹುಡುಗಿ ಗುಂಡ. ನೀನ್ ಹೇಳ್ದ ಕರೆಸ್ಟ್ ಆ ಹುಡುಗಿ ಬರ್ಬೇಕಲ್ಲ. ನಾ ಕರ್ದಗಟ್ಟ ಮನ್ಯಾಗ ಹೆಂಗ್ ಹೇಳ್ತಾರ ಹಂಗ್ ಕೇಳ್ತಾನ ಅಂತಾಳ. ಬರ್ಲಾರಕಿನ ಏನ್ ಮಾಡ್ಲಿ ಹೇಳ? ತಂದೆ ತಾಯಿ ಬೇಕಂತ ಹೇಳ್ತಾಳ. ತಂದೆ ತಾಯಿ ನಮ್ಮಣ್ಣ ಬೇಕಂತ ಹೇಳ್ತಾಳ. ಹಂಗನ ಮಾಡಿ ಈ ತರ ಮಾಡಿದ್ರೆ ಅವ್ರು ಇನ್ನೊಂದ್ ಸ್ವಲ್ಪ ಕೋಪ ಮಾಡ್ಕೊಂತಾರ ನೋಡಪ್ಪ. ಈ ತರ ಕೆಟ್ಟರು ಮಾಡ್ಕೊಂಡ್ರೆ ನೋಡ ಮಗ, ಇವತ್ತಿಲ್ಲ ನಾಳೆ ಬಂದೇ ಬರ್ತಾಳ ನಂಬಿಕೆ ಐತಿ. ಕಾಯ್ತಿ ಒಂದ್ ಸ್ವಲ್ಪ ದಿನ ಕಾಯ್ಬೇಕು ಬಿಡು. ಅದೇನ್ ಕರೆಕ್ಟ್ ಅಲ್ಲ. ನೀನ್ ಈ ತರ ಕೆಟ್ಟ ಚಟಗಳು ಮಾಡಿದ್ರಪ್ಪ ಅಂದ್ರ ಅವ್ರ ಏನಂತ ಗೊತ್ತಾ ತಂದೆ ತಾಯಿಗಳು, ನೋಡಪ್ಪ ನನ್ನ ಗಟ್ಟೆ ಈ ತರ ಮಾಡಕ್ ಅಂತ ಒಂದ್ 4 ಜನನು ಚೆನ್ನಾಗಿರಲ್ಲ ಅಂತ ಅಂತಾರ. ಅಲ್ಲ ಅಂತರ ಮಗ, ಲವ್ ಎಂಬ ಆಳ್ ಬಾಯಿ ಬಿದ್ರೆ ಹಿಂಗ ಆಗದ. ಮತ್ತೆ ನೀನ್ ಲವ್ ಮಾಡಿ ನೋಡ, ಬ್ರೇಕಪ್ ಆದ ನೋವು ಟೆನ್ಷನ್ ಏನಂಬ ಗೊತ್ತಾತ್ ನಿಮ್ಗೆ. ಆತ ಸಮಸ್ಯೆ ಅಂತೇಳಿ ನಾನು ಅದಕ್ಕೆ ಆ ಹುಡುಗಿ ಬೇಡ ಏನ್ ಬೇಡ ಅಂತ ಅದಕ್ಕೆ ಆರಾಮಾಗದ ರೊಕ್ಕ ಊಟ ಮಾಡ್ಕೊಂಡು ಮಗ. ಅದ್ರ ಫಸ್ಟ್ ಲವ್ ಆ ಹುಡುಗಿ ಮಾಡಿದ್ದೆ ಗೊತ್ತಾ? ಫಸ್ಟ್ ಲವ್ ಏನೇ ಕಷ್ಟ ಅಲ್ಲ ಬಿಡೋದ್ ಬೇಡ ಬಿಡ. ಫಸ್ಟ್ ಲವ್ ಹೆಂಗ್ ಬಿಡಕಾವತ್ ಹೇಳ ಮಗ ಅದ್ರಾಗ. ಆಯ್ತು ನಾವ್ ಹಿಂದೆ ಇರ್ತೀವಿ. ಏನೇ ಕಷ್ಟ ಅಲ್ಲ ನಾವ್ ಬಿಡೋದೇನ್ ಬೇಡ. ನೋಡೋಣ ಇನ್ನೊಂದ್ ಸ್ವಲ್ಪ ದಿನ ಕಾಯ್ದು ನೋಡ್ತ. ಬಂದಾಳ ಅಂದ್ರ ಸರಿ, ಬಂದಿಲ್ಲಪ್ಪ ಅಂದ್ರೆ ಎತ್ತಕ್ಕಿನ ಬಂದ್ರ ಸರಿ, ಬಂದಿಲ್ಲ ಅಂದ್ರ ಮತ್ತ ಅವ್ರ ತಂದೆ ತಾಯಿ ಬೇಕಂತ ಆ ಹುಡುಗಿ ಆದ್ಬಿಟ ಹೇಳಿದ್ದೆ ಕರಸ್ತ ಮಗ. ಇವಾಗ ಸಡಕ್ ಜನ ಯಾವನ ಬರ್ತಾನ ಲವ್ ಮಾಡ್ತಾನ ಕರ್ಕೊಂಡ್ ಒಡ್ಡಿಡು ಹೋಗ್ತಾನ ಅವ್ರ ತಂದೆ ತಾಯಿಗೆ ಎಷ್ಟು ನೋವಾಗಲ್ಲ. 22 ವರ್ಷ ಬೆಳೆಸಿರ್ತಾರ, ಸಾಕಿ ಬೆಳೆಸಿರ್ತಾರ. ಮತ್ತೆ ಈಗ ಇದು ಪ್ರೀತಿ ಎಂಬ ನೋಡಬರಕ್ ಬಂದತ್ತಲ್ಲ, ಬಂದತ್ ಏನ್ ಮಾಡಕ್ಕಾಗಲ್ಲ. ನೋಡವ ಸ್ವಲ್ಪ ದಿನ ಕಾಯಿ ನೋಡೋಣ. ಸಿಕ್ಕ್ರ ಸರಿ, ಸಿಕ್ಕಿಲ್ಲ ಅಂದ್ರೆ ಬಿಡೋದ. ಬಾ ಮಗ ಬಾ. ಇದೇ ಮಾಡ್ತೀವಿ ಟೆನ್ಷನ್ ಏನ್ ಕುಂತ ಅಷ್ಟೇ ಇಲ್ಲಿ ಅದಲ್ಲ. ನೀನ್ ಈ ತರ ಚಟಗಳು ಮಾಡಿದ್ರ ಈಗ ನನಗೆ ನಿನಗೆ ಫ್ರೆಂಡ್ಶಿಪ್ ಕಟ್ ಆಗ್ಬಿಡುತ್ತ. ಇಲ್ಲ ತಾ ಮಚ್ಚ, ಇನ್ನೊಂದ್ಸಲ ಈ ತರ ಚಟಗಳು ಮಾಡಲ್ಲ. ನೀನ್ ಬೇಕು ಫ್ರೆಂಡ್ಶಿಪ್ ನನಗೆ. ಅದೇ ಮೇನ್ ಫ್ರೆಂಡ್ಶಿಪ್ ಮೇನ್. ಆಮೇಲೆ ಇನ್ನಿಲ್ಲ ಹುಡುಗಿ ಗಿಡಿಗೆ ಎಲ್ಲ ಅದೇನ್ ಕಲಿಸ್ಬಿಡ ಮಚ್ಚ. ನೀನ್ ಹೇಳಿದ್ದೆ ಏನೋ ನಮ್ ಕಷ್ಟ ನಾವು ಏನೋ ಪ್ರಾಬ್ಲಮ್ ಆಗ್ತದ ಫ್ರೆಂಡ್ಸ್ ಹತ್ರ ಅಲ್ಲಿ ಹೇಳ್ಕೊಂಬಲ್ಲ. ಮತ್ತೆ ಅದು ಗೊತ್ತಿದ್ದು ನೀನು ಬಂದು ಒಬ್ಬಚ್ಚ ಬಂದು ಈ ತರ ನೀನು ಮಾಡ್ತೀಯಲ್ಲ, ನನಗೆ ಒಂಥರ ಬಾಳ ಮನ್ಸು ನೋವಾಗ್ಬಿಡುತ್ತೆ. ಇಲ್ಲ ಮಗ, ಹುಡುಗಿ ಒಮ್ಮದ ಬ್ರೇಕಪ್ ಆಗ್ಬಿಡ್ತಲ್ಲ, ಆ ಟೆನ್ಷನ್ ಬಂದು ಈ ತರ ಮಾಡಕ್ ಕುಂತ್ಬಿಟ್ಟೆ ನಾನು. ಇನ್ನಾದ್ಬಿಟ್ಟ ಬೇಜಾರಾಗತ್ ಮಗ. ನಮ್ಮ ಮನೇಲಿ ಈಗ ಹಬ್ಬ ಐತೆ, ಅದ್ ಮಾಡಬಿಟ್ಟು ಸೀರೆ ಈಗ ನಿನ್ನ ಹತ್ರ ಬಂದಿನಿ ಊಟ ಕರ್ಕೊಂಡು ಹೋಗೋಣಂತ. ನೀನ್ ಈ ತರ ಇಲ್ಲಿ ಮಾಡ್ಕೊಂಡು ಕುಂತಲ್ಲ, ನನಗೆ ಫುಲ್ ಬೇಜಾರಾಗ್ತದೆ. ಬಾ ಮತ್ತೆ ಏನಾಗಿದ್ದು ಏನಾಗಿತ್ತು ನಂದನಲ್ಲ ಏನಲ್ಲ. ಮತ್ತೆ ಎದಕ್ಕ ಬಾಳ ಚಿಟ್ ಮಾಡಕತ್ತಲ್ಲ, ಒಟ್ಟ ಸೇರುವಲ್ಲ ಮನೆ. ಈಗ ನೋಡ್ರಿ ಹಂಗ ಬಿಡಿ, ಬರೀ ಲವ್ ಫೋನ್ ಮಾಡ್ತಾರ ಗುಡ್ಕಟ್ಟಿ ಕೂತ್ಕೊಂಡ್ ಏನ್ ಮಾಡೋಕಮ್ಮ. ನನಗೆ ಸಾಕಾಗ್ಬಿಟ್ಟೆ ಮೇಲೆ. ಹುಡುಗಿ ಏನಾಗೈತಂತ ಹುಡುಗಿರೋಕ್ಕಿಂತ ಇದ್ದಂಗ ಸಾಕಾಗಿರ್ತೈತಿ. ನೀನು ಹೋಗಿ ಕರ್ಕೊಂಡ ನೀವ್ ನಮ್ಮಿ ಮತ್ ಕತ್ರ 24 ಫೋನ್ ಹಿಡ್ಕೊಂಬಾರ. ನೀವೇನೋ ಬಂದಾಗ ಹೇಳಾಗಲ್ಲ. ಹೋಗಿ ಮನೆ ಕರ್ಕೊಂಡ್ ಹೋಗಿ ರಮೇಶ್ ಯಾರನ್ನಲ್ಲ ಅವ್ರಿಗೆ ತಾಯಿ ಕಟ್ನ ಕೇಳ್ಕೊ. ನನ್ ಮುಂದೆ ಹೇಳುವಲ್ಲ ನಿನಗೆ. ನಮ್ದ ಫ್ರೆಂಡ್ಸ್ ಗೊತ್ತಿರ ಫ್ರೆಂಡ್ಸ್ ಕೇಳು. ಯಾರನ್ನ ಫ್ರೆಂಡ್ಸ್ ಕೇಳ. ಫ್ರೆಂಡ್ಸ್ ಗೊತ್ತಿರ್ತಾರ ನೋಡ್ ಮತ್ತೆ ಕೆಲ್ಸ ತಗದಾನ ಹೊಡಿಯತಾನ ಬಿಡು. ಮತ್ತೆ ಈಗಿನ ಕಾಲದಾಗ ಏನ್ ಮಾಡಕ್ಕ ಅಷ್ಟ ಮನೆ ಕರ್ಕೊಂಡ್ ಎಣ್ಣೆ ಎಲ್ಲ ಏನ್ ಮಾಡಕ್ಕ ಈಗಿನ ಕಾಲದಾಗ.
ಎಲ್ಲ ತಲೆ ಕೆಟ್ಟ ನಿಂತ್ಕೊಂಡ್ಮೇಲೆ ನಾವ್ ಏನ್ ಮಾಡಕ್ ಕುಡ್ದೆ ತಿಂದೆ ಸಿಗರೇಟ್ ಸೇದ್ದೆ ಮಜಾ ಮಾಡಿ ಬರೀ ಇಂತ ಬದಕ ಅಲ್ಲ ಆಕ್ಷನ್ ಇದ್ದಲೆ ಈಕ್ಷನ್ ಇದ್ದಲೆ ಅವ್ರಿಗೆ ಚಂದ್ತಾರೆ ಇದ ಬದಕ ಬದಕೆಲ್ಲ ಬಾಳ ಅವಾಗ ಎಂತ ಬೇಸದ ಕಾಯಿ ಪಾಯಿ ಈಗೆಲ್ಲ ಬಿಟ್ಟು ಬರೀ ಬಿಟ್ಟ ಗುಡ್ಕಟ್ಟಿ ಬರ್ತಿದ್ದಿಲ್ಲ ಹುಡುಗಿಯರ್ ನೋಡ್ರಿ ಹೆಂಗ್ ಗೊತ್ತಾರ ಅವ್ರು ಬದುಕ ಕುಂದಿರ್ತಾರ ಮತ್ತೆ ಅವ್ ಪರ್ಸನ್ ಬರಗಲ್ಲ ಮಾತಾಡ ಬರಗಲ್ಲ ಗುಡ್ಕಟ್ಟಿ ಕಂತಿದ್ವಿ ಬರಗಲ್ಲ ಕೆಟ್ಟ ನಿಂತು ಬಿಟ್ಟಾರ್ರಿ ಕೆಟ್ಟ ನಿಂತು ಬಿಟ್ಟಾರ ಅಂತ ಅಡ್ಗೆ ಮಾಡಕ್ಕೆ ಎದ್ದೋತಮ್ಮ ನಾನು ಯಾರ್ ಬೇಡ ಅಂದಾರ ನೀನ್ ಎದ್ದೋಗ್ಬಿಡ್ದೆ ಅಣ್ಣ ಬಂದಿಲ್ಲ ಎಲ್ಲಿಗೆ ಗೊತ್ತಿಲ್ಲಮ್ಮ ಎಲ್ಲಿ ಹೋಗ್ಯಾನ ಎಷ್ಟೊತ್ತಾಯ್ತು ಹೋಗಿ ಮನೆಗೆ ಸ್ವಲ್ಪ ನೋಡಕ್ ಬರ ಎಲ್ಲಿ ನೋಡ್ಲಮ್ಮ ಅಂತ ಅಲ್ಲಿ ಬರೀ ಅಡ್ಡಾಡ್ತಾನ ನಮ್ಮಮ್ಮ ನಮ್ ತಂಗಿ ಕೂಡ ಜಗಳಾಡಿ ಬಂದ್ಬಿಟ್ಟು ಹಿಂಗ ಪಾಪ ಬಾಳ ಬೇಜಾರ್ ಮಾಡ್ಬಿಟ್ಟ ಅವ್ರಿಗೆ ಪಾಪ ಹೋಗಿ ಸಾರಿ ಕೇಳ ಮನೆಗೆ ಹೋಗಿ ಎಲ್ಲಿಗೆ ಹೋಯ್ತು ಪರ್ಸ್ರಮ್ಮ ಇಲ್ಲೇ ಹೊರಗಡೆ ಹೋಗಿದ್ನಮ್ಮ ನಿನ್ ಏನ್ ಒತ್ತು ಗೊತ್ತಿಲ್ಲ ನಿನ್ನೆ ಜಗಳ ತಕೊಂಡ್ ಹೋಗತ್ತೀವ ಇವಾಗ ಬಂದಿ ಸಾರಮ್ಮ ನಿನ್ನ ಆ ತರ ಜಗಳ ತಕೊಂಡ್ಬಿಡುತ್ತೆ ಜಗಳ ತಕೊಂಡ್ಬಿಟ್ಟ ಸಾರಮ್ಮ ಬಾಳ ಬೇಜಾರ್ ಮಾಡ್ಬಿಟ್ಟ ನಿಮ್ ಮನಸ್ಸಿಗೆ ಸರಿ ತಗಪ್ಪ ನಾನು ಅಡಿಗೆ ಮಾಡ್ಬೇಕು ಹೊತ್ತಾತತ್ತೆ ಬರೀ ಇದಾಗೈತ್ ನಿಮ್ದ ಏನಮ್ಮ ಊಟ ಮಾಡ್ದ್ಯಾ ಏನಮ್ಮ ಸುಮ್ಮನೆ ಕುಂತೆ ಅಣ್ಣ ಸುಮ್ನೆ ಬಿಡು ನೀನ್ ಎದಕ್ಕಣ್ಣ ನಿನ್ನೆ ಸಿಟ್ ಮಾಡ ಆತರ ಎಲ್ಲ ಹೋಗ್ಬಿಟ್ಟು ಯಾವತ್ತು ಮಾಡ್ದೈತಲ್ಲ ಇಲ್ಲಮ್ಮ ಬ್ಯಾರೋ ಸ್ವಲ್ಪ ಇದಾಗಿತ್ತು ಟೆನ್ಷನ್ ಆಗಿದ್ದೆ ಅದಕ್ಕೆ ಆ ತರ ಮಾಡಿದೆ ಏನಣ್ಣ ನಿಂದಂತ ಟೆನ್ಷನ್ ಇದ್ರಂಗ ಒಂದ್ ಹುಡುಗಿನ ಇಷ್ಟ ಪಡಕ್ ಕುಂತಿದ್ದ ಮನಸ್ಸರ ಹಚ್ಕೊಂಡ್ ಲವ್ ಮಾಡಕ್ ಕುಂತಿದ್ದ ಆ ಹುಡುಗಿ ಅವ್ರ ಮನ್ಯಾಗ ಗೊತ್ತಾದಕ ದೊಡ್ಡ ಪ್ರಾಬ್ಲಮ್ ಆಗ್ಬಿಡತ್ತೆ ಒಲ್ಲೆನ ಕುಂತ ಆ ಹುಡುಗಿ ಬ್ರೇಕಪ್ ಆತ ಆ ಟೆನ್ಷನ್ ಆಗ ಆತರ ಮಾಡ್ಬಿಟ್ಟ ಸಾರಮ್ಮ ಇನ್ನೊಂದ್ಸಲ ಆತರ ಮಾಡಲ್ಲ ಯಾರಣ್ಣ ಹುಡುಗಿ ಇರ್ಲಿ ಬಿಡಮ್ಮ ಇವಾಗ ಎದಕ್ ಅದಲ್ಲ ಹೇಳಣ್ಣ ಮಾತಾಡಿ ಬರ್ತೀನಿ ಹೋಗಿ ಆ ಹುಡುಗಿ ಶಾಂತ ಅಂತ ಅದಾಳಲ್ಲಮ್ಮ ಹೌದಾ ಹಾ ಅದ ಹುಡುಗಿ ನೋಡಮ್ಮ ಮಾತಾಡಿ ಬರಂದೆ ಒಂದ್ಸಲ ನೋಡಮ್ಮ ಹೋಗಿ ಮಾತಾಡ ನೋಡಿ ಏನ್ ಹೇಳ್ತಾಳ ಕೇಳ ಕೇಳ್ತೀನಿ ಕೇಳ್ ಬಂದ್ ನಿಂಗೆ ಹೇಳ್ತೀನಿ ಸರಿತಾ ಹೋಗಮ್ಮ ಶಾಂತಿ 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 ಯಾರು ನಿನ್ ಹತ್ರ ಸ್ವಲ್ಪ ಮಾತಾಡೋದೈತಿ ಒಳಗಡೆ ಬರ್ತೀಯಾ ಇಲ್ಲ ಬನ್ನಿ ಏನ ಮಾತಾಡ್ತೀನಿ ಅಂದ್ರಲ್ಲಿ ಸಣ್ಣ ಸದನಲ್ಲ ಫಸ್ಟ್ ನೀನ್ ಆತನ ಲವ್ ಮಾಡಿದ್ರು ಕಾರಣ ಏನು ಆ ಪರ್ಸನ್ ಅವ್ರ ತಂಗಿ ಬಸವಣ್ಣ ತಂಗಿ ಅಂದ್ರೆ ನಮ್ಮನೆ ಗೊತ್ತಾತಂದ್ರೆ ಬೈತಾರೆ ಏನ್ ಬಂದ್ರಿ ಅಷ್ಟು ಒಳ್ಳೆಯವಳೆ ಅಂತ ತಿಳ್ಕೊಂಡಿದ್ದೆ ನಮ್ಮ ಮನೆಗೆ ಈ ತರ ಎಲ್ಲ ಮೋಸ ಮಾಡ್ತೀಯಲ್ಲ ನೀನು ಅವನಿಗೆಲ್ಲ ಎಷ್ಟು ಜನ ಪ್ರಪೋಸ್ ಮಾಡಿದಾರೆ ಹುಡುಗಿಯರೆಲ್ಲ ಆದ್ರೆ ಇಷ್ಟು ಮೋಸ ಮಾಡ್ತೀಯ ಅಂತ ನಂಗೆ ಗೊತ್ತಿದ್ದಿಲ್ಲ ಎಷ್ಟು ಒಳ್ಳೆ ಹುಡುಗಿ ಅಂತ ತಿಳ್ಕೊಂಡಿದ್ವಲ್ಲ ಕಣಿ ಇಷ್ಟು ಒಳ್ಳೆಯವಳೆ ಅಂತ ತಿಳ್ಕೊಂಡಿದ್ವಲ್ಲ ನೀನು ಈ ತರ ಎಲ್ಲ ಮೋಸ ಮಾಡ್ತೀಯ ನಮ್ಗೆ ಎಂದೆಂದು ಗೊತ್ತಿರ್ಲಿಲ್ಲ ಆ ಹೆಣ್ಣಿಗೆ ಎಷ್ಟು ಜನ ಹುಡುಗಿಯರು ಪ್ರಪೋಸ್ ಮಾಡಿದಾರೆ ನೀನ್ ಇಷ್ಟು ಮೋಸ ಮಾಡ್ತೀಯ ಅಂತ ಅವನ ಜೀವನನೇ ಕೆಡ್ಸ್ಬಿಟ್ಟಿದ್ಯಲ್ಲ ನಾನು ಮೋಸ ಮಾಡಿಲ್ಲ ಈ ತಂದೆ ತಾರ ಹೆಂಗ್ ಹೇಳ್ತಾರೆ ನಾನು ದೇವತೆ ತರ ಪೂಜಿಸ್ತಿದ್ದ ಆದ್ರೆ ಆತಗ ಎದಿಗ್ ಚೂರಿ ಹಾಕಿ ಹೋದಿಲ್ಲ ಅಂತ ಹುಡುಗ ಸಿಗ್ಬೇಕಂದ್ರೆ ನೀನ್ ಪುಣ್ಯ ಮಾಡ್ಬೇಕು ಆದ್ರೆ ಆ ಪುಣ್ಯ ನಿನ್ಗಿಲ್ಲ ಅಂತ ಏನ್ ಹೇಳಿ ಸಂಗಲ್ಲ ಬಾರೆ ಕಡೆ ಹೋಗುವ ಕಡಿಮೆ ಬಾರಿ ಮನಸ್ ಮಾಡಿ ನೂರೆಂಟು ಜನ ತಪ್ಪಂದ್ರ ಹೌದ್ ಬಿಡ ನಿಮ್ಮನಿಗೆ ಇಲ್ಲಿ ಹೋದ್ರೆ ಹಂಗೆ ಬೀಳ್ತಾರ ಹುಡುಗಿಯರು ಹೋಗೋಣ ಬಾರೆ ಕಣ್ ನಮ್ ತಂಗಿ ಬಂದ್ಲ ಏನೋ ಅಂತಾನೆ ಎದು ಕಣ ನಿಮಗೆ ಬಂದಮ್ಮ ಅದಕ್ಕೆ ಅದ್ದೆ ವಿಷಯ ಹೇಳ್ಬೇಕು ಅದೇ ಹೇಳ್ಬಿಟ್ಟು ಹೋಗ್ತೀನಿ ಹೇಳಮ್ಮ ಶಾಂತಿ ಹತ್ರ ಮಾತಾಡಿದ್ಯಾ ಮಾತಾಡಿ ಬನ್ನಿ ಅದೇ ಅವ್ರ ಅಪ್ಪ ಅರಮ್ಮನ್ ಮಾತು ಕೇಳ್ತಾ ಇದ್ದಾಳ ಅವಳು ಹಾ ಅದೇ ಬಿಟ್ಬಿಡ್ಬೇಕಂತೇನಿ ಒಮ್ಮದೆ ಬಿಟ್ಟು ಬಿಡ ಅಂದ್ರೆ ಹೆಂಗಮ್ಮ ಈಗ
ಅವ್ರು ಮತ್ತೆ ಅವ್ರ ಅಪ್ಪ ಅಮ್ಮನ್ ಮಾತ್ ಕೇಳ್ತಾಳ, ಅವ್ರ ಅಣ್ಣನ್ ಸನೆ ಮಾತ್ ಕೇಳಕ್ ಕುಂತಾಳ. ಅದಕ್ಕೆ ಬಿಟ್ಬಿಡು ನಿಮ್ ಅಣ್ಣಗ್ ಹೇಳಂತ ಅಂತ ಹೇಳಂದ್ರು. ಅದಕ್ಕೆ ನಿಂಗ್ ಬಂದ್ ಹೇಳ್ತಾ ಇದ್ದೀನಿ. ಅವಳಕಿನ ಇನ್ನ ಚೆನ್ನಾಗಿರೋ ಹುಡ್ಗಿ ಸಿಗ್ತಾಳೆ ನಿಂಗೆ. ಹಾಗೆ ಮೇಡಮ್ ಮಾತಾಡ್ ಕೇಳ್ತೆ. ನಾನು ಆ ಟೆಂಪರ್ ಸಲುವಾಗಿ ಮಾಡಿಲ್ಲ, ಮನಸ್ಸಲ್ಲಿ ಇಷ್ಟಪಟ್ಟ ಲವ್ ಮಾಡಿರೋದ ಆಳ. ನನಗೇನಪ್ಪ ಅಂದ್ರ ತಂದೆ ತಾಯಿ ಮಾತಿ ಬೆಲೆ ಕೊಟ್ಟು ಇಲ್ಲಿ ಅಂತ ಅಂದ ನೋಡ, ಅದನ್ನ ಲೈಕ್ ಆತ್ ನನಗೆ. ಇಲ್ಲಂದಿಲ್ಲ, ಒಮ್ಮೆದೆ ಮೇಲೆ ಮರ್ಯಾದಾಗಿಲ್ಲ, ಸ್ವಲ್ಪ ದಿನ ಟೈಮ್ ಬೇಕಾಗ್ತಾವ, ಏನ್ ಮಾಡಕ್ ಆಗಲ್ಲ. ಮತ್ತೆ ನಾನ್ ಹೇಳ್ದಿಲ್ಲ ನೀನ್ ಹೋಗಕ್ ಹೋಗ್ಬೇಡ, ಆಳು ಏನ್ ಮಾಡಿದ್ರು ಊಟ ಒಪ್ಪಲ್ಲ ಅಂತ ಹೇಳಿದ್ನಿಲ್ಲ ನೀನ್. ಮತ್ ನನ್ಗೇನ್ ಗೊತ್ತಿತ್ತಾಳ ಅವ್ಳ ಫಸ್ಟ್ ಈ ತರ ಎಲ್ಲ ಅಂತ ನನ್ನ ಎದುರಿಗೆ ಆಗಲ್ಲ ಅಂದಿದ್ಲ. ನಮ್ ತಂದೆ ತಾಯಿ ನಮ್ಮ ಹೆಂಗ್ ಕೇಳ್ತಾರ ಹೆಂಗ್ ಕೇಳತ್ನಂದಾಗ ನಾ ಅಲ್ಲಿಗೆ ಸಿಕ್ಕಿ ಆಗ್ಬಿಟ್ಟಿದ್ದೆ. ನೀನು ಗೊತ್ತಿರ್ಲಿಲ್ಲ ಅಣ್ಣ, ಅದಕ್ಕೆ ಹೋದ್ನೆ ನಾನು. ನಾ ಗೊತ್ತಿತ್ತ ಹಿಂಗ ಆಗಿರತ್ತೆಲ್ಲ ಒಳ್ಳೆ ಅಂದಿರ್ತಾರ ಅಂತ. ಅಣ್ಣ ನೀನ್ ಸೂಪರ್ ಅಣ್ಣ. ಅವ್ರ ತಂದೆ ತಾಯಿ ಸ್ವಲ್ಪ ಪ್ರೀತಿನ ಜಾಗಕ್ಕೆ ಹೋಗಿದ್ದೀಯಲ್ಲ. ಸರಿ ಅಣ್ಣ, ನಾನು ಹೋಗ್ತೀನಿ. ಓಕೆ ಮಾವದವ ಶಾಂತಿ, ಒಂದು ಲವ್ ಮಾಡ್ತಾ ಇದ್ದೀವಲ್ಲ, ಲವ್ ಸ್ಟೋರಿ ಏನಾದ್ರು ಬ್ರೇಕಪ್ ಆಯ್ತು. ಯಾವ ಕಾರಣಕ್ಕೆ ಬ್ರೇಕಪ್ ಆಯ್ತು? ನಮ್ಮ ಮನೆಯಲ್ಲಿ ನಮ್ಮ ಅಣ್ಣನಿಗೆ ನಮ್ಮ ಅಪ್ಪನಲ್ಲಿ ತನಕ ಇಷ್ಟ ಇದ್ದಿಲ್ಲ. ಚೆನ್ನಾಗಿ ಶಾಂತಿ, ನೀನು ಲವ್ ಸ್ಟೋರಿ ಇವತ್ತಿರುತ್ತೆ, ನಾಳೆ ಹೋಗುತ್ತೆ ಲವರು. ನೀನ್ ತಂದೆ ತಾಯಿಗೋಸ್ಕರ ನೀನ್ ಪ್ರೀತಿ ತ್ಯಾಗ ಮಾಡಿದ್ಯಲ್ಲ, ತುಂಬಾ ಗ್ರೇಟ್. ತಂದೆ ತಾಯಿ ಯಾವ್ದಕ್ಕೋಸ್ಕರ ಅವ್ರನ್ನೇ ಮದುವೆ ಮಾಡ್ಕೊಂಡು ಅವ್ನ ತಂದೆ ತಾಯಿ ಸಲುವ ಪ್ರೀತಿನ ತ್ಯಾಗ ಮಾಡಿ ತುಂಬಾ ಮೆಚ್ಚಿದೆ ಶಾಂತಿ. ನಾನು ಪ್ರೀತಿ ತಂದೆ ತಾಯಿಗೋಸ್ಕರ ಪ್ರೀತಿನ ತ್ಯಾಗ ಮಾಡಿದ್ಯಲ್ಲ. ಸರಿ, ನಾನು ಈಗ ಬರ್ತೀವಿ ಶಾಂತಿ, ಟೈಮ್ ನೋಡ್ತೇನೆ. ಎಲ್ಲಿವತ್ತ ಹೋದ ಕೆಲ್ಸಕ್ಕ ಗಾಟ್ಯಾಗ ಏನ್ ಮಾಡುವಂತಪ್ಪ? ಕಡಿಮೆ ಮುಚ್ಚಕ್ ಹೋಯ್ತಪ್ಪ. 300 ರೂಪಾಯಿ ದುಡ್ಡಿದ್ದೆ, 200 ರೂಪಾಯಿ ಮನೆ ಕೊಟ್ಟೇನೆ, 100 ರೂಪಾಯಿ ನಾ ಕಟ್ ಮಾಡಿ ನೋಡು. ಆರಾಮ್ ಸ್ವಲ್ಪ ನಿಂದ ಹೋಯ್ತಪ್ಪ ಮಲ್ಲಪ್ಪ ನೀನ ಒಬ್ಳು ಪೇಟೆಗೆ ಹೋಗಿದ್ದಪ್ಪ. ಏನ್ ಮಾಡ್ದ? 300 ರೂಪಾಯಿ ದುಡ್ಡು ದಿಂಡಾಡಕ್ ಹೋಗಿದ್ದೆ. 200 ರೂಪಾಯಿ ಮನೆಗೆ ಕೊಟ್ಟೆ, 100 ರೂಪಾಯಿ ನಾವ್ ಖರ್ಚಿಗೆ ಇಟ್ಕೊಂಡೆ. ಅದೈದು ತುಡ್ಕೋತ ಹೋಗ್ತೀನಿ ನೋಡಪ್ಪ. ನೆಮ್ಮದಿ ಬೇಕು. ಯಾಕೆ ಬೇಜಾರಾಗ್ಬಿಟ್ಟಿಯ? ಏನಿಲ್ಲ ಕಕ್ಕ, ಎದಕ್ಕ ಈ ತರ ಯಾವಾಗ ಬೇಜಾರೈತಿ ಇರತ್ತಲ್ಲ ನೀನು? ಯಾಕ ಬರೋ ಟೆನ್ಷನ್ ಇದೆಯಲ್ಲ? ಏನೋ ಒಂದು ಟೆನ್ಷನ್ ಅಂತ ಎದಕ್ಕದು? ಆ ಟೆನ್ಷನ್ ಮುಂದೆ ಹೇಳ ಸ್ವಲ್ಪ. ನನಗೆ ತಲೆ ಕೆಟ್ಟ ಹೋಗ್ತದ, ಮುಂದೆ ಏನ್ ಹೇಳಂದೇವ? ಯಾಕ ಪೋರ್ಸ ಈ ತರ ಬೇಜಾರ್ ಮಾಡ್ಕೊಂಬನಲ್ಲ? ಯಾಕ ತರ ಬೇಜಾರ್ ಮಾಡ್ಕೊಂಡ? ಅಜ್ಜಿ ಬಹಳ ಸರಿ ಬಿಟ್ಟಾನ ಪೋರ್ಸ. ಅವನು ಯಾವ್ದನ್ನ ಹುಡುಗಿನ ಪ್ರೀತಿ ಮಾಡಿರ್ತಾನ, ಅದಕ್ಕೆ ಸರಿ ಇರ್ತಾನ ಬಿಡಪ್ಪ ಅವನು. ಅದ್ ಯಾಕೆ ಸಾರಿ ಏನಂದ್ರ ಹುಡುಗಿಯರಿಂದ ಬೇತಿ ಸಾರಿ ಬಿಟ್ಟನಪ್ಪ. ಅಲ್ಲಿಗೆ ನಾವು ಹೇಳಿ ಸಾಕಾಯ್ತು ಬಿಡಪ್ಪ, ಹೇಳಿ ಸಾಕಾಯ್ತು. ಮಾಡಂಗಿದಾರ ಅವ್ನು ಮಾಹಿತಿ ಕೊಡ್ಲಿ ಅಂತಾನ. ಹುಡುಗ ಸರಿ ಅಂತ ಮಾತಾಡ್ತಾನ ಅವನು. ತಂದೆ ತಾಯಿ ಕೇಳ್ಬೇಕು ಅವನು. ಉಪಯೋಗಿಲ್ಲ ಅವನು, ಬರೀ ತಾನೇ ಮಾಡ್ತಾನ ಅವನು. ಅವ್ರು ಎಲ್ಲ ರೆಡಿ ಇದಾರ, ದುಡಿಯೋದ್ ನೋಡಿ ಜಗ್ ದುಡ್ತಾನಪ್ಪ. ಏನ್ ಹೇಳಂಗ ಬಾಳ ದುಡ್ತಾನ, ಬಾಳ ಉಪಯೋಗಿಲ್ಲಪ್ಪ ಮನುಷ್ಯ. ಎಲ್ಲರಿಗೆ ಒಳ್ಳೆ ಮಾಡ್ತಾನ, ಹಾಕ್ತಾನ, ತಂದೆ ತಾಯಿ ಸಾಕ್ತಾನ. ತಂದೆ ತಾಯಿ ಏನ್ ಮಾತು ಯಾಕೆ ಕೇಳವಲ್ಲ? ಅದೊಂದ ಚಾನ್ಸ್ ಮಾರೋದು ಹುಡುಗ, ಹುಡುಗನ ಒಳ್ಳೆ ಹುಡುಗ. ಹುಡುಗಿಯರ್ ಸರಿಗಿಲ್ಲ. ಈಗ ಹುಡುಗಿಯರ್ ಅಂದ್ರೆ ಏನಪ್ಪಾ, ಒಳ್ಳೆಯವ್ರು ಇರ್ತಾರೆ, ಕೆಟ್ಟವ್ರನ್ನ ಇರ್ತಾರ. ಎಷ್ಟು ಹೇಳ್ಬೇಕು ಅಷ್ಟು ಹೇಳೋದಕ್ಕೆ ಬಿಡೋದೈತಪ್ಪ. ಈಗಿನ ಕಾಲ ಹೋಗ್ಬಾರ್ದು. ಆಕಿ ನೋಡ್ತಿಸಿದ ಅಕ್ಕಿ ನೋಡ್ತಿಸಿದ ಇವೇ ತಿಳ್ಕೊಂಡ್ಬಿಟ್ಟು ಆ ಚಂದ ಬೇಡ ಈಗ ಚಂದ ಬೇಡ ಅಂತ ಹಿಂದೆ ಬಿದ್ದು ಬಿಡ್ತಾರೆ. ಅವಾಗ ಯಾಕೆ ಕೆಡದ? ನಮ್ಮ ಹುಡುಗರು. ಮತ್ತೆ ಹೇಳಿ ಸಾಕಾಗ್ಬಿಟ್ಟಿದ್ ನನಗೆ. ನೋಡಪ್ಪ ಮಲ್ಲಪ್ಪ, ಹೇಳಟ್ಟು ಹೇಳಿವಿ, ತಿಳ್ಕೊಂಬೋದು ಬಿಡುದು ಅದೆಲ್ಲ ಆತ ಬಿಟ್ಟಿದ್ದು. ನೋಡ್ದವಣ ಹೇಳ್ಕಂತ ಹೇಳಿದ್ವಿ. ಹೇಳೋದ ಕೇಳೋದು ಏನ್ ಮಾಡೋಣ? ಮತ್ತೆ ಬರೀ ಬನ್ನಿ.
ಹೃದಯವೇ ಕೇಳು ಈ ನೋವಿಗೆ ನೀನೇ ನೆಮ್ಮದಿ ಹೇಳು ಪ್ರತಿಯೊಂದು ನಿಮಿಷಾನು ದಿನವೇ ಆಗಿದೆ ದಿನವೆಲ್ಲ ಯುಗವಾಗಿ ಮುಂದೆ ನಿಂತಿದೆ ಮನಸಾರೆ ಕೈ ಬೀಸಿ ಕೂಗಿ ಕರೆದರು ಸಂತೋಷ ಸಿಗುತ್ತಿಲ್ಲ ಎಲ್ಲೇ ಅಲೆದರು ಯಾರ್ಯಾರೋ ಶಾಪನ ಇಟ್ಟರು ಏನೋ ಪರ್ಸ ಇವೆಲ್ಲ ಚಟ್ಗಳು ಮಾಡವೆಲ್ಲ ಕಲ್ತ್ಕೊಂಡಿದ್ಯಲ್ಲ. ಅದೆಲ್ಲ ಕೇಳಕ್ ನೀನ್ ಯಾರು? ಏನೋ ಪರ್ಸ ಅಷ್ಟು ರೂಪಾಯಿಗೆಲ್ಲ ಫ್ರೆಂಡ್ಸ್ನೆಲ್ಲ ಮರೆಯಕ್ಕಾಗುತ್ತಾ? ನೋಡಿ ಮಂಜ, ಇದೇ ಫ್ರೆಂಡ್ಶಿಪ್ ಅವತ್ತು ರೋಡಿಗಳು ಅಟ್ಯಾಕ್ ಮಾಡಕ್ ಬಂದಿದ್ರಲ್ಲ ಅವತ್ತಿರ್ಬೇಕಿತ್ತು ಈ ಫ್ರೆಂಡ್ಶಿಪ್. ಇಲ್ಲ ಪರ್ಸ ಅವತ್ತು ರೌಡಿಗಳು ಅಟ್ಯಾಕ್ ಮಾಡ್ತಾ ಇದ್ರಲ್ಲ ಅದಕ್ಕೆ ನಾನು ಭಯ ಹಾಕೊಂಡ್ಬಿಟ್ಟು ಇದು ಮಾಡಕ್ ಹೋಗಿದ್ದೆ. ನೋಡ್ ಮಂಜ, ಇನ್ನೊಂದ್ ಮಾತು ಹೇಳದ್ನ ಕೇಳ. ಫ್ರೆಂಡ್ಶಿಪ್ ಅಂದ್ಮ್ಯಾಗ ಸುಖಕ್ ಬರೋದಲ್ಲ, ಕಷ್ಟ ಆದಾಗುಟ ಬರ್ಬೇಕು. ಅದೇ ನಿಜವಾದ ಫ್ರೆಂಡ್ಶಿಪ್. ಫ್ರೆಂಡ್ಶಿಪ್ ಕಷ್ಟ ಬಂದತೈತಿ ಈ ತರ ಬಿಟ್ಟು ಓಡಾಡುವಂತ ನೋಡೋದು ನಿಜವಾದ ಫ್ರೆಂಡ್ಶಿಪ್ ಅಲ್ಲ ಅದ. ನೋಡ್ ಪರ್ಸು, ಗೊತ್ತಿದ್ದು ಗೊತ್ತಿಲ್ಲಾರ್ದು ಅವತ್ತು ರೌಡಿಗಳು ನೋಡ್ಬಿಟ್ಟು ಭಯ ಹಾಕೊಂಡ್ಬಿಟ್ಟೆ ನಾನು. ನೋಡ್ ಪರ್ಸ, ನಿನ್ ಸುಖಕ್ಕೋಸ್ಕರ ಅಷ್ಟೇ ಅಲ್ಲ, ನೀನ್ ಕಷ್ಟ ಕಾಲದಲ್ಲಿ ಬಂದು ಜೊತೆಗಿರ್ತೀನಿ ಆಯ್ತಾ? ನೋಡ್ ಮಂಜು, ಪ್ರತಿಯೊಬ್ಬರು ಲವ್ ಮಾಡಕ್ ಕುಂತಾರ ಅಂದ್ಮ್ಯಾಗ ಫ್ರೆಂಡ್ಶಿಪ್ ಅದಾರೆ ಆರೆ ನಮ್ಮನ್ನ ಒಂದ ಮಾಡ್ತಾರ ಎಂಬ ಧೈರ್ಯದ ಮ್ಯಾಗ ಪ್ರತಿಯೊಬ್ಬರು ಲವ್ ಮಾಡೋದು. ನೀನು ರೋಡಿಗಳು ಬಂದ್ರೆ ಅಟ್ಯಾಕ್ ಮಾಡಕ್ ಬಂದ್ರ ಅಂತ ಬಿಟ್ಟು ಓಡಾಡೋದು ಹೆಂಗಪ್ಪ? ಏನ ಗೊತ್ತಿದ್ದ ಗೊತ್ತಿಲ್ಲ ತಪ್ಪು ಮಾಡಿ ಇಲ್ಲ ತಂದಿಲ್ಲ, ನಿನ್ ತಪ್ಪು ನೀನ್ ತಿರ್ಕಿನಲ್ಲ, ಅದು ನಮ್ಗೆ ಗ್ರೇಟ್. ಆತ್ಮ ಮಗ, ಹೋಗೋಣ. ನೋಡು ಮಂಜ, ಅವತ್ ಬಿಟ್ಟು ಒಡ್ಡೋಗಿದ್ದು ನಿನ್ ತಪ್ಪು ನೀನ್ ತಿರ್ಕೊಂಡ್ ಇಲ್ಲ ತಂದಿಲ್ಲ, ನೀನ್ ಬಿಟ್ಟು ಒಡ್ಡೋಗಿ ಅಂತ ಫ್ರೆಂಡ್ಶಿಪ್ ದೂರ ಮಾಡ್ಕೊಂಬಸ್ತು ನಾನು ದಡ್ಡ ಅಲ್ಲ. ನಿನ್ ತಪ್ಪು ನೀನ್ ತಿರ್ಕೊಂಡಲ್ಲ, ನಾ ಅದು ಗ್ರೇಟ್. ನನಗೆ ನೀವ್ ಫ್ರೆಂಡ್ಶಿಪ್ ಬೇಕು ಮಂಜ. ಇಡು ಮಗ, ಹೋಗ್ಲಿ, ಹೋಗಂಬಾ. ಬಾ ಮಗ. ನೋಡೋ ಅಲ್ಲಿ ನೋಡೋ ಒಂದ್ ಪರಿಸ್ಥಿತಿ ಯಾವ ಲೆವೆಲಿಗೆ ಬರ್ತೀವಿ ಹೋಗಿದೆ. ನಾನು ಪ್ರೀತಿಸಿದ ಹುಡುಗಿನ ನೀನ್ ಪ್ರೀತಿಸಕ್ ಹೋಗಿದ್ದೆ. ಆ ಪ್ರೀತಿನ ನಿನಗ್ ಸಿಗ್ಬಾರ್ದಂತ ನಾನೇ ಅವ್ರ ಅಣ್ಣಗ ಚಾಡಿ ಚೂಡಿ ಇಟ್ಕೊಟ್ಟಿದ್ದು. ಈಗ ನಿನ್ ಕೂಡ ಆ ಹುಡುಗಿ ಸಿಗ್ಲಾರ್ದಂಗ ಮಾಡಿದ್ದು ನಾನೇ ಕಣೋ. ನಮ್ ಹುಡುಗಿ ಅಣ್ಣಗ ನೀನ ಚಾಡ್ತು ಇಟ್ಟಿರೋದ ಗೊತ್ತಿತ್ತು. ನೀನ ನಮ್ ಹುಡುಗಿ ಅಣ್ಣಗ ಚಾಡ್ತು ಇಟ್ಟಿರ್ತಂತ ನಂಗೆ ಗೊತ್ತಿತ್ತು. ಅದಕ್ಕೆ ಸರಿಯಾದ ಸಮಯ ಬರಲ್ಲ ಅಂತ ಕಾಯ ಕುಂತಿದ್ದ ಮಗನೇ. ಮತ್ತೆ ನಿನ್ ಬಿಡಲ್ಲ, ನೀನು ಹುಟ್ಟಿಲ್ಲ ಅನ್ಸ್ಬಿಡ್ತಾವ ಮಗನೇ. ಈ ಪೌರುಷನೆಲ್ಲ ನನ್ನ ಹತ್ರ ಇಟ್ಕೊಂಡ್ಬಿಡ, ನಿಮ್ ಹುಡುಗಿ ಅಣ್ಣ ಹತ್ರ ಇಟ್ಕೋ. ನೋಡು ಪರ್ಸ, ಬಾಳ ಸಿಟ್ನಲ್ಲೂ ಇದ್ದಾನೆ, ನೋವಿನಲ್ಲೂ ಇದ್ದಾನೆ. ಬಾಳ ರೇಗ್ಸಕ್ ಹೋಗ್ಬೇಡ. ಹೆಚ್ಚು ಕಡಿಮೆ ಆದ್ರೆ ಲಾಂಗ್ ತಗೊಂಡ್ಬರ್ತಾನೆ. ಇಲ್ಲಿದ್ದ ಜಾಗ ಖಾಲಿ ಮಾಡಲಿ ಕಂಡು. ಮೊದಲೇ ಪರ್ಸ ಸಿಟ್ನಲ್ಲಿದ್ದಾನೆ. ನಾವು ಈಗ ಜೀವ ಉಳಿಸೋದು ಹೆಚ್ಚು. ಮೊದಲು ಇಲ್ಲಿಂದ ಜಾಗ ಖಾಲಿ ಮಾಡಿ ಬಿಡೋಣ. ಪರ್ಸು, ಹೋಗೋಣ. ವಾಪಸ್ ಅಲ್ಲಿ ಪರ್ಸ ಹೆಚ್ಚು ಕಡಿಮೆ ಆಗಿದ್ರೆ ಕೊಲೆ ಮಾಡ್ಬಿಡ್ತಿದ್ಯಲ್ಲ. ಪರ್ಸ, ಕೊಲೆ ಮಾಡಿ ಜೈಲಿಗೆ ಹೋಗಿದ್ರೆ ನಿಮ್ ತಂದೆ ತಾಯಿಗಳ ಪರಿಸ್ಥಿತಿ ಏನಂತ ಅರ್ಥ ಮಾಡ್ಕೊಂಡಿದ್ಯಾ? ನೋಡ್ ಮಂಜು, ಇನ್ನೊಂದ್ಸತಿ ಯಾರನ್ನ ಆ ತರ ಕೊಲೆ ಮಾಡಕ್ ಹೋಗಲ್ಲ. ತಂದೆ ತಾಯಿ ಬೇಕು, ಅದೇ ಮೇನ್ ನನಗೆ. ನೋಡು ಪರ್ಸ, ನೀನ್ ಎಷ್ಟು ಹೇಳಿದ್ರು ಸಹ ಅರ್ಥ ಆಗ್ತಾ ಇದೆ. ಕೆಟ್ಟ ಚಟಗಳು ಮಾಡಕ್ ಹೋಗ್ಬೇಡ ಅಂತ.
ಪರ್ಸ ಇವು ಕೆಟ್ಟ ಚಟಗಳು ಮಾಡೋದೆಲ್ಲ ಬಿಟ್ಬಿಡು ಪರ್ಸ. ನೋಡ್ ಮಂಜು, ನಾನು ನಮ್ಮ ಹುಡುಗಿನ ಮರ್ಯಾ ಸಲುವಾಗಿ ಕುಡಿಯೋಕೆ ಕುಂತೀನಿ ನಾನು. ನೋಡ್ ಪರ್ಸ, ನೀನ್ ಕುಡಿಯೋದ್ರಲ್ಲಿದ್ದ ನಿಮ್ ಪ್ರಾಬ್ಲಮ್ ಏನೋ ಬಗೆಹರಿಯಲ್ಲ. ನೋಡ್ ಪರ್ಸ, ನೀನ್ ಪೂರ್ತಿಯಾಗಿ ಅವಳ ಮರ್ಯಾಕ್ ಟ್ರೈ ಮಾಡು. ಇಷ್ಟೆಲ್ಲ ಕುಡಿದು ನಿಮ್ ಜೀವನ ಎಲ್ಲ ಹಾಳು ಮಾಡ್ಕೊಂತಿದೀಯಲ್ಲ. ನಿಮ್ ತಂದೆ ತಾಯಿ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಿದ್ಯಾ ನೀನು? ನೀನ್ ಮಾಡೋ ಚಟಗಳನ್ನ ನೋಡಿ ನಿಮ್ ತಂದೆ ತಾಯಿಗಳು ಎಷ್ಟು ನೋವು ಅನುಭವಿಸಿರ್ಬೋದು. ನೋಡ್ ಪಾರ್ಸ, ನೀ ಇಷ್ಟ ದಿವಸ ಕೆಟ್ಟ ಚಟಗಳೆಲ್ಲ ಮಾಡಿ ಇದ್ ಮಾಡಿದ್ಯಾ, ಅವೆಲ್ಲ ಬಿಟ್ಟಾಕೋ. ನಿಮ್ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊ. ಕರೆಸ್ಟ್ ಮಂಜು, ನೀನು ಹೇಳಿದ್ದು ಆಳ ತಂದೆ ತಾಯಿ ಬೇಕಂತ ನಾನು ಬಿಟ್ಟೋದಾಗ ನಾನು ಆಳ ಚಿಂತೆ ಮಾಡಿ ಕುಡಿದು ನನ್ನ ಜೀವನ ಎದಕ್ಕೆ ಹಾಳು ಮಾಡ್ಕೊಂಬಲ್ಲ. ನನಗೆ ನಮ್ಮ ತಂದೆ ತಾಯಿ ಅದರಿಲ್ಲ, ನಮ್ಮ ತಂದೆ ತಾಯಿನ ಇನ್ಮೇಲೆ ನಾನು ಚೆನ್ನಾಗಿ ನೋಡ್ಕೊಂತ ಇನ್ಮೇಲೆ ಈ ಕೆಟ್ಟ ಚಟಗಳು ಮಾಡಲ್ಲ. ಮನಸ್ಸು ಪೂರ್ತಿ ಕಿತ್ತಿ ಬಿಸಾಕಿ ಬಿಡ್ತ ನಾಳೆ. ಥ್ಯಾಂಕ್ಸ್ ಮಂಜು, ನಾನು ಬುದ್ಧಿ ಮಾತು ಹೇಳ್ದಕ್ಕ ನನಗೆ ಇವಾಗ ಬುದ್ಧಿ ಬಂತು ನನಗೆ. ನೋಡ್ ಪರ್ಸ, ನೀನೇನ್ ಬೇರೆನಾ? ನನ್ ಫ್ರೆಂಡ್ ತಾನೇ, ಕಷ್ಟ ಕಾಲದಲ್ಲಿ ನಾ ಇರ್ತೀನಿ ಬಾ, ಆಯ್ತಾ? ಅವತ್ತೂ ಕಷ್ಟ ಕಾಲದಲ್ಲಿ ಇರ್ತೀನಿ ಅಂತ ಹೇಳಿದ್ದೆ, ಇವಾಗಾದ್ರೂ ಅವಳು ಕಷ್ಟ ಕಾಲದಲ್ಲಿ ಬರ್ತೀನಿ. ಹೋಗಂಬ. ಕರೆಸ್ತಲ್ಲ ಮಂಜು ಹೇಳಿದ್ದು. ಆಳ ತಂದೆ ತಾಯಿ ಮಾತಿ ಬೆಲೆ ಕೊಟ್ಟು ನನ್ನ ಅವೆಲ್ಲಂತ ಬಿಟ್ಟೋದಾಗ ನಾನು ಆಳ ಬಗ್ಗೆ ಚಿಂತೆ ಮಾಡಿ ಕುಡಿದು ನನ್ನ ಜೀವನ ನಾನು ಎದಕ್ಕೆ ಹಾಳು ಮಾಡ್ಕೋಬೇಕು? ನಮಗೆ ನಮ್ಮ ತಂದೆ ತಾಯಿ ಆದಾರಿಲ್ಲ. ಇನ್ನು ಮೇಲೆ ಇವು ಕೆಟ್ಟ ಚಟಗಳೆಲ್ಲ ಬಿಟ್ಟು ಆಳ ಮರ್ತು ಇನ್ನು ಮೇಲೆ ನಮ್ಮ ತಂದೆ ತಾಯಿ ನಾನು ಚೆನ್ನಾಗಿ ನೋಡ್ಕೊಂಬನ. ಇಷ್ಟೊಂದು ದಿವಸ ನಾವು ಕುಡಿಯೋದು ಹಾಳಾಗಿದ್ದು ನೋಡಿ ನಮ್ಮ ತಂದೆ ತಾಯಿ ಭಾಳ ನೋವು ಭಾಳ ಕಷ್ಟ ಅನುಭವಿಸ್ಯಾರ. ಇನ್ನು ಮೇಲೆ ನಮ್ಮ ತಂದೆ ತಾಯಿನ ಖುಷಿಯಿಂದ ಚೆನ್ನಾಗಿ ನೋಡ್ಕೋಬೇಕು. ಇನ್ಮೇಲೆ ಅವತ್ತು ನಮ್ಮ ಮನೆಗೆ ಬಂದಾಗ ನಮ್ಮ ತಂಗಿ ಉಣಕ್ಕಿಟ್ಟಾಗ ನಾನು ಉಣಗಂಗಳ ತಗೊಂಡು ಬೀಸಿ ಹೊಸಿದೆ. ನಮ್ಮ ತಂಗಿಗೆ ಎಷ್ಟು ನೋವಾಗಿರೋದ. ಮಂಜು ಹೇಳಿದ ಕರೆಸ್ತಲ್ಲ, ಕುಡಿಯೋರಿಂದ ಯಾವ ಪ್ರಾಬ್ಲಮ್ ಬಗೆಹರಲ್ಲ, ಮನಸ್ಸಿನಲ್ಲಿ ಕಿತ್ತಿ ಬಿಸಿ ಹಾಕ್ಬೇಕು, ಅವಾಗ ಆ ಪ್ರಾಬ್ಲಮ್ ಬಗೆಹರದ. ಚಿಂತೆ ಮಾಡಿ ಇನ್ನೊಬ್ಬರ ಬಗ್ಗೆ ನಮ್ಮ ಜೀವನ ಹಾಳಾಗುತ್ತೆ. ಯಾರು ತಂದೆ ತಾಯಿ ಮಾತಿಗೆ ಬೆಲೆ ಕೊಟ್ಟುಗಳ ನಂಗೆ ಗ್ರೇಟ್ ಇಲ್ಲ ಅಂತಂದಿಲ್ಲ. ಇವಾಗ ಯಾರೇ ಚೆನ್ನಾಗಿರ್ಬೇಕಾದ್ರೆ ನನ್ನ ಜೀವನ ನಾನು ಎದಕ್ಕೆ ಹಾಳು ಮಾಡ್ಕೋಬೇಕು? ಇನ್ನು ಮೇಲೆ ನನ್ನ ಜೀವನ ನಾನು ಚೆನ್ನಾಗಿ ನೋಡ್ಕೋಬೇಕು. ಇನ್ನು ಮೇಲೆ ನಮ್ಮ ಮನೆಯಾಳರು ಜಗ್ಗಿ ನೋವು ಅನುಭವಿಸ್ತಾರೆ, ಇನ್ನು ಮೇಲೆ ಅವ್ರು ನೋವು ಅನುಭವಿಸಲ್ಲ. ಆ ಥರ ಚೆನ್ನಾಗಿ ನೋಡ್ಕೊಂಡು ಹೋಗ್ತು ನಮ್ಮ ಮನೆಯಾಳರು, ನಾವು ನಮ್ಮ ತಂದೆ ತಾಯಿನ. ಆಯಿತು, ನಾಳೆಯಿಂದ ನಾನು ಕೆಲ್ಸಕ್ಕೆ ಹೋಗ್ಬೇಕು, ಚೆನ್ನಾಗಿ ದುಡಿಬೇಕು, ದುಡಿದು ನಮ್ಮಮ್ಮನ ಕೈ ರೊಕ್ಕ ಕೊಡ್ಬೇಕು. ನಾನು ಲವ್ ಮಾಡ್ಲಾರಕ್ಕೆ ಮುಂಚೆಕ ಮೊದಲು ಯಾವ ಥರ ಇದ್ದ ಆ ಥರ ಚೆನ್ನಾಗಿರ್ಬೇಕು. ಇನ್ನೊಬ್ಬರು ನೋಡಿ ಪ್ರೀತಿ ಮಾಡ್ತೀವಿ ನೋಡು, ಅದು ಪ್ರೀತಿ ಅಲ್ಲ. ನಮ್ಮ ತಂದೆ ತಾಯಿ ನಮ್ಮ ಮೇಲೆ ನಂಬಿಕೆ ಇಟ್ಟಿರ್ತಾರೆ ನೋಡು, ಅದು ನಿಜವಾದ ಪ್ರೀತಿ. ನಾಳೆಯಿಂದ ಒಳ್ಳೆ ಬಿಂದಾಸಾಗಿ ಚೆನ್ನಾಗಿರ್ಬೇಕು. ಆಳಮ್ಮನ ಕಡಕ್ಕಾಯಿ ಮೊದಲು ಯಾವ ಥರ ಇದ್ದ ಆ ಥರ ಇರ್ಬೇಕು. ನಾಳೆ
ಯಮ್ಮ ಯಮ್ಮ ಏನ್ ಪಾತ್ರನ ಬಂದ ಬಂದಿಗೆ ಕೆಲ್ಸಕ್ಕೆ ಹೋಯ್ತಮ್ಮ ಇವತ್ತು ತಗಮ್ಮ ಇದೊಂದು ಬಿಡ್ತೀನಿ ನೋಡಮ್ಮ ಈಗ ನಮಗೆ ಒಳ್ಳೆ ಬಂದ್ರಿ ಎಲ್ಲಿ ನಮ್ಮ ಮಗ ಕುಡ್ದು ಹಾಕೊಂಡ್ ಇದ ಸ್ವಲ್ಪ ಸಾಕು ನೋಡಮ್ಮ ನೀವು ಕಷ್ಟ ನಾವು ಬಹಳ ಕಷ್ಟ ಕಷ್ಟ ನಾವು ಪಡಲ್ಲ ನಿಮ್ನ ಬಿಡು ಚೆನ್ನಾಗಿರ್ತಮ್ಮ ನನಗೆ ಬುದ್ಧಿ ಬರತ್ತಾನೆ ಸರಿ ಮಾಡ ಹೊರಗಡೆ ಕೆಲಸ ತೋರ್ಸಮ್ಮ ಇಲ್ಲ ಪರ್ಸಣ್ಣ ಬಾಳ ಅಷ್ಟ ಮಾಡಿದ್ದಿ ನೋಡು ಜೋಜೆ ನೋಡ್ಕೊಂತ ಬಂದ ನೋಡು ಯಾವ ಊರ್ನ ಸೌಡಿಕೊಂಡು ಲವ್ ಮಾಡಿ ಹಂಗ್ ನೋಡಿ ಹಿಂಗ್ ಮಾಡಿ ಸರಿ ಕ್ರಿಶ್ಚಿಯನ್ ನಿಂತ ನೋಡು ಮೊದ್ಲು ಅಲ್ಮಕ್ಕಗ ನೋಡಿದ್ರ ದುಡ್ಡು ಕೊಡ್ತಿದ್ನ ಈಗ ಎಂತ ಲುಚ್ಚಿ ಅವ್ರ ಕಳ್ಕೊಂಬಿಟ್ಟ ನಾವ ಪರ್ಸಣ್ಣ ನೀವ್ ಇವ್ರದ ಅಂತವರ ಈಗ ಏನು ಏನಮ್ಮ ಖುಷಿಯಾಗದಿಲ್ಲ ಏನ್ ಸಮಾಚಾರ ಖುಷಿಯಾಗಿರಕ ಒಂದ್ ಕಾರಣ ಐತವ ನೀ ಕುಂತ್ರಮ್ಮ ಹೇಳಂತ ನಮ್ಗೆ ಸ್ವಲ್ಪ ಏನ ಕಾರಣ ಏನಮ್ಮ ಕಾರಣ ಏನ್ ಹೇಳ ನನ್ ಮಗ ಈ ಕುಡಿಯೋದ್ ಗಿಡಿಯೋದ್ ಎಲ್ಲಾ ಬಿಟ್ಟು ಬೇಸ್ ದುಡ್ದು 4 ರೂಪಾಯಿ ಸಂಪಾದನೆ ಮಾಡಕತ್ತೇನ ದುಡ್ಡು ನನ್ನ ಕೈಯಾಗ ಕೊಡಕತ್ತೇನಿ ಒಳ್ಳೆ ಬಿದ್ದ ಎಲ್ಲಾ ಖುಷಿ ಇದೀವಿ ನಾವು ಒಳ್ಳೆ ಬಿದ್ದ ಅಂತ ಆದ್ ಬಿಡಮ್ಮ 4 ರೂಪಾಯಿ ಕೊಡ್ತಾನ ಬೇಸಾರ ಬಿಡ ಇವ ಕುಡ್ದ ಜೀವನ ಎಲ್ಲ ಹಾಳು ಮಾಡ್ಕೊಳ್ತಿದ್ದು ಪರ್ಸಣ್ಣ ಈಗ ಒಳ್ಳೆ ಬುದ್ಧಿ ಕೊಡತ್ ಬಿಡ ಯಾವ್ದೇ ಖುಷಿ ಆಗು ಆಶೀರ್ವಾದ ನನ್ ಮಗನ್ ಮೇಲೆ ಇರ್ಲವ ಯಾವಾಗ ಬುದ್ಧಿ ಒಳ್ಳೆ ಕೊಟ್ಟನ್ ದೇವ್ರ ಪರಮಾತ್ಮ ರಾಮಕೃಷ್ಣ 100 ಕೊಲೆ ಮಾಡಿದ್ರೆ ಒಬ್ಬರು ಬದುಕಿಲ್ಲ ಅವನ ಹೆಂಗೆ ಬದುಕಿದ ಒಬ್ಬನು ಬದುಕಿಲ್ಲ ಡಬ್ಬಲ್ ಗುಂಡಿ ಏನಾಗಿರ್ಬೇಕು ಒಂದು ರಾಮಕೃಷ್ಣ ಅದ್ರಿಕೊಂಡು ಊರು ಬಿಟ್ಟು ಹೋಗ್ಯಾನ ಅದಕ್ಕಾಗಿ ಡೀಲು ನನಗೆ ಒಪ್ಸಿ ಹೋಗ್ಯಾನ ಇವನ್ ಹೆಂಗೆ ಬದುಕಿದ ಸರಿ ಬಾಸ್ ನಾ ಮನೆಗೆ ಹೋಗಿ ಬರ್ತೀನಿ ಹಾ ಸರಿ ಹೋಗಿ ಬಾ ಫೋನ್ ಇದೆಯಾ ನಮ್ಮ ಬಾಸಿಗೆ ಫೋನ್ ಮಾಡಿ ಹೇಳ್ತೀನಿ ತಡಿ ಬಾಸ್ ಅವನು ಒಬ್ಬನೇ ಕುಂತಾನ ಬಾಬಾ ಸತ್ತಿ ಬಿಡ ಮಗ ಅವ್ನು ಒಬ್ಬನೇ ಇದಾನ ಅಂತ ಎತ್ತಿ ಬಿಡ ಬರ್ರಿ ಎಲ್ಲೇದಾನ ಅವನು ಬಾಸ್ ಅಲ್ಲಿ ಅದೇನ ಬಾಬಾ ಹೋಗೋಣ ಹೋಗ ನೋಡಿ ಬಾಸ್ ನೀನೇ ನೋಡು ಬಾಸ್ ಇಲ್ಲ ಯಾರು ನೀನು ಈಗ ಕಾಲೇನ ಯಮ ಯಾರು ನಿಮ್ಮನ್ನ ಕಳಿಸಿದ್ದ ನಮ್ಮ ದೋಸ್ತನ ಕಳಿಸಿರಲ್ಲ ನೀನ್ ಎತ್ತಿ ಬಿಡ್ತೇನೆ ಇವತ್ತು ಬರ್ರಿ ಇವತ್ತು ಐತಿ ನಿಮಗೆ ಬಾಲೆ ಎಷ್ಟು ಜನ ಬರ್ತೀರಿ ಬರ್ರಲ್ಲಿ ಇವತ್ತು ಐತಿ ನಿಮಗೆ ಇವತ್ತು
ಅಮಾಯಕರಿ ಜೀವ ತಾಯಕ್ ಇಷ್ಟಿಲ್ಲ. ಇಲ್ಲಿಂದ ಒಡ್ಡೋಗಿ ಹೆಚ್ಚು ಕಡಿಮೆ ಆದ್ರೆ ನಿನ್ ಜೀವನ ತೈತ್ ನೋಡಿ. ಇಲ್ಲಿಂದ ನಡಿ.